ರಾಜನೇ. ಅಪ್ಪ, ನಿನ್ನ ಪ್ರಸನ್ನತೆ ಸ್ವಾಮಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಬಲಗಡೆಯಲ್ಲಿರುವ ಆತನೇ ನಿನಗೆ ವಂದನೆ ಸ್ವಾಮಿ. ದೇವರೇ, ಸ್ಥಳವನ್ನು ನಿನ್ನ ಹಸ್ತಕ್ಕೆ ನಾವು ಒಪ್ಪಿಸ್ತೇವೆ ಸ್ವಾಮಿ. ನೀನು ಸ್ಥಳವನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಆರಾಧಿಸುವಾಗ ದೇವರ ಪ್ರಸನ್ನತೆ ಸ್ವಾಮಿ ನಮ್ಮ ಮತ್ತೆ ಇಳಿದು ಬರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೊಬ್ಬೊಬ್ಬರನ್ನು ನೀನು ಬಲಪಡಿಸು ಸ್ವಾಮಿ. ದೇವರೇ, ಎಲ್ಲವನ್ನು ನಿಮ್ಮ ತೋಟಿಗೆ ನಾವು ಒಪ್ಪಿಸ್ತೇವೆ ಸ್ವಾಮಿ. ನಿನ್ನ ಕಾರ್ಯವಿಲ್ಲಿ ನಡೆಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವಲ್ಲ ಸ್ವಾಮಿ, ನಮ್ಮ ಬಲವಲ್ಲ ದೇವರೇ, ನಿನ್ನ ಬಲದಲ್ಲಿ ದೇವರೇ ನೀನು ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ನಿನಗೆ ಯಾವ ರೀತಿ ನಡೆಸಬೇಕು ಸ್ವಾಮಿ, ನೀನು ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜನೇ, ನೀನು ಒಳ್ಳೆಯ ದೇವರು ಸ್ವಾಮಿ. ನಿನ್ನ ಹಾಗೆ ಪ್ರೀತಿಸುವವರು ಈ ಲೋಕದಲ್ಲಿ ಯಾರು ಇಲ್ಲ ರಾಜನೇ. ಅಪ್ಪ, ನಿನ್ನ ಸನ್ನಿಧಿಯಲ್ಲಿ ನಾವಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮನ್ನು ನಡೆಸು ಸ್ವಾಮಿ, ನಮ್ಮನ್ನು ಬಲಪಡಿಸು ಸ್ವಾಮಿ, ನಮ್ಮನ್ನು ಆಧರಿಸು ರಾಜ್ಯ. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸ್ತಾ ಯೇಸುವಿನ ನಾಮದಲ್ಲಿ ಬೇಡ ಹೊಂದಿಕೊಂಡಿದ್ದೇವೆ ತಂದೆ. ಆಮೇಲೆ ಹಾಲೆಲೂಯಾ. ನಾವೆಲ್ಲರೂ ಎದ್ದು ನಿಂತುಕೊಂಡು ಚಪ್ಪಾಳೆಯನ್ನು ತಟ್ಟುತ್ತಾ ಆತನ ನಾಮವನ್ನು ನಾವು ಸ್ತುತಿಸೋಣ. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಆತನು ಎಲೋಹಿಂ ದೇವರಾದ ದೇವರು, ಆತನು ಎಲ್ ಶಡಾಯ್ ರಾಜನಾದ ದೇವರು. ನಾವು ಎಲ್ಲರೂ ಒಟ್ಟಾಗಿ ಸೇರಿ ಆತನ ನಾಮವನ್ನು ನಾವು ಸ್ತುತಿಸೋಣ. ಹಾಲೆಲೂಯಾ. ನಿನಗೆ ಸಮಾನರೇ ಇಲ್ಲ.
ನಿನ್ನನ್ನು ಈ ಸಮಯ ನಾವು ಸಭೆಯಾಗಿ ದೇವರಿಗೆ ನಾವು ಸ್ತುತಿಸ್ತೇವೆ ಸ್ವಾಮಿ. ಹಾಲೆಲೂಯಾ. ರಾಜನೇ ನಿನಗೆ ವಂದನೆ ಸ್ವಾಮಿ. ನಾವೆಲ್ಲರೂ ಬಂದಾಗಿ ಒಂದೇ ಮನಸ್ಸಿನವರ ಹೃದಯದ ಅಂತರಾಳದಲ್ಲಿ ನಾವು ಆತನನ್ನು ಆರಾಧಿಸೋಣ. ಆತನು ಒಳ್ಳೆಯ ದೇವರು. ನಾವು ಯಾವ ಕಡೆ ಲಕ್ಷ್ಯ ಕೊಡುವುದು ಬೇಡ. ಒಂದು ಹೃದಯದ ಅಂತರಾಳದಲ್ಲಿ ನಾವು ಆತನನ್ನೇ ಆರಾಧಿಸೋಣ. ಕೈಗಳನ್ನೆತ್ತಿಕೊಂಡು ನಾವು ಆರಾಧಿಸೋಣ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಎಲ್ಲರೂ ಆಚೆ ಈಚೆ ನೋಡುವುದು ಬೇಡ. ಒಂದೇ ಹೃದಯಾಂತರದಲ್ಲಿ ನಾವು ಆರಾಧಿಸೋಣ. ಹಾಲೆಲೂಯಾ. Thank you, Lord.
ಸೆರಾಫಿಯರಿಂದಲೂ ನಿತ್ಯವು ಸ್ತುತಿಸಲ್ಪಡುವ ದೇವರು. ಆತನನ್ನು ನಾವು ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಆತನನ್ನು ಆರಾಧಿಸೋಣ. ಆತನ ಪರಿಶುದ್ಧನೆ ಎಂಬುದಾಗಿ ನಾವು ಹೇಳೋಣ. Thank you, Lord. Thank you.
Thank you, Lord. We worship you, Jesus. Thank you, Lord. ಈ ಮುಂಜಾನೆ ವೇಳೆ ರಾಜ ನಿಮ್ಮನ್ನು ಆರಾಧಿಸುವಂತ, ನಿಮ್ಮನ್ನು ಸ್ತುತಿಸುವಂತ ಒಂದು ಕೃಪಾ ಭಾಗ್ಯ ನಮ್ಮ ಜೀವಿತಕ್ಕೆ ನೀವು ಅನುಗ್ರಹಿಸಿಕೊಟ್ಟಿರುವುದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಯೇಸುವೇ ನಿಮಗೆ ಸ್ತೋತ್ರ, ರಾಜಾಧಿರಾಜನೇ ಸ್ತೋತ್ರ, ಕರ್ತಾದಿ ಕರ್ತನೇ ಸ್ತೋತ್ರ, ಒಡೆಯರ ಒಡೆಯನೇ ಸ್ತೋತ್ರ, ನನ್ನ ಅವಸರಗಳಿಗೆ ಸ್ತೋತ್ರ ತಂದೆಯೇ. Thank you, Lord. Thank you, Jesus. Praise, praise, praise. Holy Spirit. Thank you, Holy Spirit. Thank you, Lord.
ಯು ಜೀಸಸ್. ಕರ್ತನೆ, ನಮ್ಮ ಕೂಡ ನೀನು ಮಾತನಾಡು ರಾಜ. ಪರಿಶುದ್ಧಾತ್ಮನೇ, ನಿನ್ನ ಚಲನೆ ಹೆಚ್ಚಲಿ ದೇವರೇ. ಚಲಿಸು, ಸ್ಪರ್ಶಿಸು ಕರ್ತನೆ, ಮುಟ್ಟು, ಆಧರಿಸು, ಬಲಪಡಿಸು. ಕನ್ವಿಕ್ಷನ್ಗೆ ನಡೆಸಬೇಕಾದ್ರೆ ಕನ್ವಿಕ್ಷನ್ಗೆ ನಡೆಸು. ಹೋಲಿ ಸ್ಪಿರಿಟ್, ಹೋಲಿ ಸ್ಪಿರಿಟ್, ನಿನ್ನ ಕಾರ್ಯ ನಡೆಯಲಿ ಯೇಸುವಿನ ದಿವ್ಯ ನಾಮದಲ್ಲಿ ತಂದೆ. ಆಮೇನ್, 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 ಆಮೇನ್. ಸಭೆ ದೇವರು ಕುಳಿತುಕೊಳ್ಳೋಣ. ಮಹಾದೇವರನ್ನ ನಾವು ಸ್ತುತಿಸಿ ಕೊಂಡಾಡುವಂಥ ಒಂದು ಕೃಪಾಭಾಗ್ಯ ಆ ದೇವರ ಕೃಪೆಯಿಂದ ನಮಗೆ ಸಿಕ್ಕಿದೆ. ಆ ದೇವರಿಗೆ ಸ್ತೋತ್ರವಾಗಲಿ. ಇವತ್ತಿನ ಧ್ಯಾನಕ್ಕೋಸ್ಕರ ಮತ್ತಾಯನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 13ರಿಂದ 21ನೇ ವಚನವನ್ನು ನಾವು ಓದೋಣ. ಮತ್ತಾಯ 14, 13ರಿಂದ 21. ಮತ್ತಾಯ 14, 13ನೇ ವಚನದಿಂದ 21ರವರೆಗೆ ನಾವು ಓದಿ ಕೇಳೋಣ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದುಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳುಹಿಸಿ ಬಿಡುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಮುಂದಾಗಿ ಆಚೆ ದಡಕ್ಕೆ ಹೋಗಿರಿ ಎಂದು ಬಲವಂತ ಮಾಡಿದನು. ಆತನು ಜನರ ಗುಂಪುಗಳನ್ನು ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಸಾಕು. ಓಕೆ, 21ನೇ ವಚನದವರೆಗೆ ನೋಡಿದಾಗ, ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಮಾಡಿದಂಥ ಅನೇಕ ಅದ್ಭುತಗಳಲ್ಲಿ ಈ ಅದ್ಭುತ ಕೂಡ ಒಂದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತು ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಿದ್ದಾಗ ಆತನ ಕಲಿಸುವಿಕೆ ಇರ್ಬೋದು, ಬೋಧನೆ ಇರ್ಬೋದು, ಸುವಾರ್ತೆ ಸಾರುವಿಕೆ ಇರ್ಬೋದು, ಅದರ ಒಳಗೆ ಎಲ್ಲ ವಿಷಯದಲ್ಲಿ ಆತನು ಏನು ಹೇಳಿದ್ದಾನೋ, ಏನು ಮಾತಾಡಿದ್ದಾನೋ, ಏನು ಆಜ್ಞೆ ಕೊಟ್ಟಿದ್ದಾನೋ, ಆ ಎಲ್ಲ ವಿಷಯಗಳಲ್ಲಿ ಒಂದು ಸಾರಾಂಶ ಇದೆ, ಅದರೊಳಗೆ ಒಂದು ತಿರುಳು ಇದೆ. ಹಲ್ಲೆಲೂಯಾ. ಹೀಗೆ ಹೇಳ್ಬೋದು, ಅದರೊಳಗೆ ಒಂದು ಸಂದೇಶ ಇದೆ, ಅದರೊಳಗೆ ಒಂದು ಮೆಸೇಜ್ ಇದೆ. ಹಲ್ಲೆಲೂಯಾ. ಅಂದು ನಡೆದಂಥ ಘಟನೆ, ಆತನು ಆಡಿದಂಥ ಮಾತು, ಮಾಡಿದಂಥ ಅದ್ಭುತ, ಇವತ್ತಿಗೂ ಆ ಮಾತು ಮತ್ತು ಅದ್ಭುತ ನಮ್ಮ ಜೀವಿತದಲ್ಲಿ ಅದು ಮಾತಾಡ್ತದೆ. ಅಷ್ಟು ಮಾತ್ರವಲ್ಲ, ಅದು ಕಾರ್ಯ ನಿರ್ವಹಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರ ಜೀವಿತದಲ್ಲಿ ಆತನ ಮಾತು ನಡೆದಂಥ ಅದ್ಭುತ ಕಾರ್ಯ ಮಾಡ್ತದೆ ಅಂದರೆ, ಇದು ದೇವರ ಮಾತು ಹೌದು, ಇದು ದೇವರಿಂದ ನಡೆದ ಅದ್ಭುತ ಹೌದು ಎಂಬುದಾಗಿ ಒಪ್ಪುವವರ ಜೀವಿತದಲ್ಲಿ, ನಂಬುವವರ ಜೀವಿತದಲ್ಲಿ ಆ ವಾಕ್ಯ ಹೇಗೆ ಕಾರ್ಯ ಮಾಡ್ತದಂತೆ?
ಬಲವಾಗಿ ಕಾರ್ಯವನ್ನು ಮಾಡ್ತದೆ. ಹಲ್ಲೆಲೂಯಾ. ಹೌದಾ? ಗೊತ್ತುಂಟ, ನಾವು ಯಾವಾಗಲೂ ಕೇಳುವಂಥ ವಾಕ್ಯ, ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ. ಯಾರಿಗೆ ಹೇಳಿದ ಮಾತದು ನೋಡುವ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಯುತ್ತದೆ. ನಮ್ಮಿಂದ ಕೇಳಿದ ವಾಕ್ಯವನ್ನು ನೀವು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ಎಣಿಸಿದ್ದಕ್ಕಾಗಿ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಥೆಸಲೋನಿಕ ಸಭೆಗೆ ಹೇಳುವುದನ್ನು ನಾವು ಅಲ್ಲಿ ಗಮನಿಸಬಹುದು. 2ನೇ ಅಧ್ಯಾಯ 13ನೇ ವಚನ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ನಾವಂತೂ ದೇವರಿಗೆ ಕೃತಜ್ಞತಾಸ್ತುತಿ ಮಾಡ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಹಲ್ಲೆಲೂಯಾ. ಕೇಳ್ರಿ, ಅಪೊಸ್ತಲನಾದ ಪೌಲನು ಥೆಸಲೋನಿಕ ಸಭೆಯವರಿಗೆ ಬರೆಯುವಾಗ ಹೀಗೆ ಹೇಳ್ತಾ ಇದ್ದಾನೆ, ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದೇ ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆ ಬಿಡದೆ ಕೃತಜ್ಞತಾ ಸ್ತುತಿ ಮಾಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ ಸೇವಕರು ಆ ಥೆಸಲೋನಿಕ ಸಭೆಯವರ ನಿಮಿತ್ತವಾಗಿ ಅನೇಕ ವಿಷಯಗಳಿಗೆ ಕೃತಜ್ಞತಾ ಸ್ತುತಿ ಮಾಡಿದ್ದಿರ್ಬೋದು. ಅದರಲ್ಲಿ ಒಂದು ಯಾವುದಂದರೆ ಅವರ ಬಾಯಲ್ಲಿ ಬಂದಂಥ ಟೀಚಿಂಗ್, ಆ ದೇವರ ವಾಕ್ಯ, ಅದನ್ನು ಇವರು ಕೇಳಿದಾಗ ಇದು ಮನುಷ್ಯರ ವಾಕ್ಯ ಅಲ್ಲ, ಇದು ದೇವರ ವಾಕ್ಯವೇ ಎಂಬುದಾಗಿ ಅದನ್ನೇನು ಮಾಡಿದರು, ಅವರ ಬಾಯಿಂದ ಬಂದಂಥ ದೇವರ ಮಾತನ್ನು ರಿಸೀವ್ ಮಾಡಿದರು. ಹಲ್ಲೆಲೂಯಾ. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಕೊಡ್ತಾ ಇದ್ದಾನೆ. ನಂತರದ ವಾಕ್ಯ ಏನು ಹೇಳ್ತದೆ? 14ನೇ ವಾಕ್ಯ ಹೇಳ್ತದೆ, ನೀವು ಯೂದಾಯದಲ್ಲಿ ಹೌದು ಸಹೋದರರೇ, ನೀವು ಯೂದಾಯದಲ್ಲಿ 13ರಲ್ಲಿ ಕೆಳಗಿನ ಭಾಗ, ಕ್ಷಮಿಸಿ, ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಿಜವಾಗಿಯೂ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡುತ್ತದೆ. ಅಂದು ದೇವರ ಸೇವಕರು ಇಂದು ಹೇಗೆ ನಾವೆಲ್ಲ ಟೀಚ್ ಮಾಡ್ತೇವೆ ಅಥವಾ ಇತರ ಸೇವಕರುಗಳು ಬಂದು ಬೋಧಿಸ್ತಾರೆ, ಸಾರ್ತಾರೆ, ಅಂದು ಕೂಡ ಯೇಸು ಬಂದು ಹೋದ ನಂತರ ಅಂದು ಕೂಡ ಯೇಸುವಿನಿಂದ ಸ್ಪರ್ಶಿಸಲ್ಪಟ್ಟಂಥ ಅಭಿಷಿಕ್ತರು ದೇವರ ವಾಕ್ಯ, ಇಂದು ನಾವು ನಿಮಗೆಲ್ಲ ಹೇಗೆ ಟೀಚ್ ಮಾಡ್ತಾ ಇದ್ದೇವೆ, ಪ್ರೀಚ್ ಮಾಡ್ತಾ ಇದ್ದೇವೆ, ಅವರು ಕೂಡ ಮಾಡ್ತಾಯಿದ್ರು. ಅವರು ಟೀಚ್ ಮಾಡುವಾಗ, ಪ್ರೀಚ್ ಮಾಡುವಾಗ, ಓ ಇದು ಗಾಡ್ಸ್ ವರ್ಡ್ ಅಂತ ಅವರು ರಿಸೀವ್ ಮಾಡಿದರು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ಪೌಲನು ಹೀಗೆ ಹೇಳ್ತಾನೆ, ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ಮಾಡ್ತಾರೆ. ಯಾರದನ್ನು ರಿಸೀವ್ ಮಾಡಿ ಬಿಲೀವ್ ಮಾಡ್ತಾರೋ, ಅಂದರೆ ಸ್ವೀಕರಿಸಿ ನಂಬುತ್ತಾರೋ ದೇವರ ವಾಕ್ಯವನ್ನು, ಇದು ದೇವರ ವಾಕ್ಯ ಎಂಬುದಾಗಿ, ಅವರಲ್ಲಿ ಮಾತ್ರ ಆ ವಾಕ್ಯ ಹೇಗೆ ಕಾರ್ಯ ಮಾಡ್ತದಂತೆ? ಲೈಟಾಗಿ ಕಾರ್ಯ ಮಾಡ್ತದ? ಬಲವಾಗಿ ಕಾರ್ಯ ಮಾಡ್ತದೆ. ಹಲ್ಲೆಲೂಯಾ. ಅನೇಕರು ನನಗೆ ಕಾಲ್ ಮಾಡುವಾಗ ಅನೇಕರಿಗೆ ನಾನು ಹೇಳ್ತಾ ಇರ್ತೇನೆ, ನಿಮ್ಮ ದೃಷ್ಟಿ ನನ್ನ ಮೇಲಿಂದ ತೆಗೀರಿ, ನಿಮ್ಮ ದೃಷ್ಟಿ ಯೇಸುವಿನ ಮೇಲೆ, ಯೇಸುವಿನ ಮಾತಿನ ಮೇಲೆ ಬರಲಿ. ಆಗ ಬಂದಂಥ ನಿಮಗೆ ಸಿಕ್ಕಿದ್ದಂಥ ಮಾತು, ಮಾತಾಡಿದಂಥ ಮಾತು, ಅದನ್ನು ಸ್ವೀಕರಿಸಿರಿ, ನಂಬಿರಿ, ಅದರಲ್ಲೇ ನಿಮ್ಮ ಅದ್ಭುತ ಕಾದಿದೆ ಎಂಬುದಾಗಿ ನಾನು ಅನೇಕರಿಗೆ ಹೇಳ್ತಾ ಬರ್ತಾ ಇದ್ದೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವ ಸೇವಕರುಗಳು ಇರುವಂಥದ್ದು ಯಾಕೆ ಗೊತ್ತುಂಟ? ಜನರು ದೇವ ಸೇವಕರನ್ನು ಪ್ರೈಸ್ ಮಾಡಲಿ ಎಂಬುದಾಗಿ ಅವರು ಕಾಣಿಸಿಕೊಳ್ಳುವುದಕ್ಕಾಗಿ ಅಲ್ಲ. ದೇವ ಸೇವಕರುಗಳೊಂದು ಚಾನೆಲ್ಗಳು ಅಷ್ಟೇ.
ಅವರಿಗೆ ಒಂದು ಜವಾಬ್ದಾರಿ ಕೊಡಲ್ಪಟ್ಟಿದೆ. ಅವರು ಯಾರ ನುಡಿಗಳನ್ನು ನುಡಿತಾರೋ ಆ ನುಡಿಗಳನ್ನು ಭದ್ರವಾಗಿ ಹಿಡಿದುಕೊಂಡು ಸ್ವೀಕರಿಸಿ ಅದರ ಮೇಲಿನ ನಂಬಿಕೆಯಲ್ಲಿ ನಿಲ್ಲುವಂತೆ ಅವರು ಸಾರಲ್ಪಡುವುದಕ್ಕಾಗಿ ಅವರಿದ್ದಾರೆ. ಹಲ್ಲೆಲೂಯಾ. ಸಾರುವ ಸೇವೆಗಾಗಿ ಅವರಿದ್ದಾರೆ ಅಷ್ಟೇ. ದೇವರ ವಾಕ್ಯ ಎಲ್ಲ ಕಡೆ ಸಾರಲ್ಪಡಬೇಕಂತೆ. ಹೌದಾ? ಅಂತ್ಯ ಬರುವುದಕ್ಕಿಂತ ಮುಂಚಿತವಾಗಿ ಎಲ್ಲರಿಗೂ ದೇವರ ನುಡಿಗಳು ಸಾರಲ್ಪಡಬೇಕು. ಅದಕ್ಕೆ ದೇವರು ತನ್ನ ಮಕ್ಕಳನ್ನು ಎಬ್ಬಿಸಿದ್ದಾನೆ, ತನ್ನ ಸೇವಕರುಗಳನ್ನು ಎಬ್ಬಿಸಿದ್ದಾನೆ. ಅವರಿಗೆ ಒಂದೊಂದು ಕರೆ ಕೊಟ್ಟು ವರ ಕೊಟ್ಟು ನಡೆಸ್ತಾ ಇದ್ದಾನೆ. ಅವರು ಹೋಗಿ ಏನು ಮಾಡಬೇಕು ಅಂತಂತ ಸಾರಬೇಕು. ಸಾರಲ್ಪಟ್ಟಂಥ ಆ ಒಂದು ಸುವಾರ್ಥ ವಾಕ್ಯವನ್ನು ಜನರು ಸ್ವೀಕರಿಸಿ, ಹಲ್ಲೆಲೂಯಾ, ಇದು ದೇವರ ವಾಕ್ಯವೆಂಬುದಾಗಿ ನಂಬಿ ಆ ದೇವರ ಮೇಲಿನ ನಂಬಿಕೆಯಲ್ಲಿ ಬೆಳೆಯುವಾಗ ಅದು ಬಲವಾಗಿ ಕಾರ್ಯ ನಿರ್ವಹಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಸಭೆಯಾಗಿ ಸೇರಿ ಬರುವಂಥ ಜನರಿರ್ಬೋದು ಅಥವಾ ಕೂಟ ಪ್ರಕಟಣೆಗಳಲ್ಲಿ ಸೇರುವವರು ಇರ್ಬೋದು. ಅವರು ವಾಕ್ಯವನ್ನು ಕೇಳಿದ ನಂತರ ದೇವ ಸೇವಕರನ್ನು ಉಪಯೋಗಿಸಿದ ನಂತರ ಅವರು ಏನು ಮಾಡಬಾರ್ದು? ದೇವ ಸೇವಕರನ್ನೇ ಡಿಪೆಂಡ್ ಆಗಿರೋದಕ್ಕೆ ಕಲಿಬಾರ್ದು. ಅದರಲ್ಲಿ ಅದ್ಭುತ ಕಾಣಲಿಕ್ಕೆ ಆಗೋದಿಲ್ಲ. ಅವರು ದೇವರನ್ನು, ದೇವರ ಮಾತನ್ನೇ ಡಿಪೆಂಡ್ ಆಗಿರೋದಕ್ಕೆ, ಅದನ್ನೇ ಬಿಲೀವ್ ಮಾಡಲಿಕ್ಕೆ ಕಲಿಯೋರಾಗಬೇಕು. ಹಲ್ಲೆಲೂಯಾ. ಅದು ನಂಬುವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಮ್ಮ ಜೀವಿತದಲ್ಲಿ ಇದನ್ನು ಒಂದು ಟೆಸ್ಟಿಂಗ್ಗೆ ಹಾಕಿ ಒಂದು ಕಾರ್ಯರೂಪದಲ್ಲಿ ಬರ್ತದ ಇಲ್ವ ನೋಡ್ರಿ. ಇವತ್ತೇ ನೀವು ವಾಕ್ಯ ಓದ್ತಾ ಬರ್ತಾ ಇದ್ದೀರಿ, ದೇವರಿಗೆ ಸ್ತೋತ್ರ. ಆದರೆ ಇವತ್ತೊಂದು ಸ್ಪೆಷಲ್ ಆಗಿ ಓದಿ ದೇವರು ಏನು ಮಾತಾಡ್ತಾನೆ ಅಂತ ನೋಡ್ರಿ. ಇದು ದೇವರ ವಾಕ್ಯ, ಇದು ದೇವರ ಮಾತು ನಿಮ್ಮ ಮೈಂಡಲ್ಲಿರಲಿ. ಪರಲೋಕದಲ್ಲಿರುವಂಥ ದೇವರ ಮಾತುಗಳು ಇವತ್ತು ಸತ್ಯವೇದದ ರೂಪದಲ್ಲಿ ನನ್ನ ಕೈಯಲ್ಲಿ ಕೊಡಲ್ಪಟ್ಟಿದೆ. ಇದು ದೇವರ ಮಾತು, ನಾನು ಅದನ್ನು ಅಂಗೀಕರಿಸ್ತೇನೆ. ಈಗ ದೇವರ ಮಾತನ್ನುವಾಗ ಅದು ನಮ್ಮನ್ನು ಉದ್ಧರಿಸುವಂಥ ಮಾತುಗಳು ಕೆಲವು ಸರಿ ದೇವರು ಮಾತಾಡ್ತಾನೆ, ಅಥವಾ ನಮ್ಮನ್ನು ಆಶೀರ್ವದಿಸುವಂಥದ್ದು ಮಾತಾಡ್ತಾನೆ, ನಮ್ಮನ್ನು ತಿದ್ದುವಂಥದ್ದು ಮಾತಾಡ್ತಾನೆ, ನಮಗೆ ಬೈಯುವಂಥ ದೇವರು ತನ್ನ ವಾಕ್ಯದ ಮೂಲಕ ಸರಿ ನೆಟ್ಟಗೆ ಮಾಡೋದು ಕೂಡ ಇರ್ತದೆ. ಯಾವ ವಿಧವಾದ ಮಾತುಗಳು ನಮ್ಮ ಹತ್ರ ಬಂದರೂ ಕೂಡ ಏನು ಮಾಡಬಾರ್ದು? ನಾವು ಏನು ಮಾಡಬಾರ್ದು? ಅದನ್ನು ತಿರಸ್ಕಾರ ಮಾಡಬಾರ್ದು. ದೇವರ ವಾಕ್ಯದಲ್ಲಿ ಒಂದು ಕಡೆಯಲ್ಲಿ ಹೀಗೆ ಬರ್ತಿದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಓದುವಾಗ, ಗಲಾತ್ಯ 6ನೇ ಅಧ್ಯಾಯ 9ನೇ ವಚನ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. 7ನೇ ವಚನ, ಕ್ಷಮಿಸಿ, 6:7, ಮೋಸ ಹೋಗಬೇಡಿರಿ, ಮೋಸ ಹೋಗಬೇಡಿರಿ. ದೇವರು ತಿರಸ್ಕಾರ ಸಹಿಸುವನಲ್ಲ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹಲ್ಲೆಲೂಯಾ. ದೇವರು ತನ್ನ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದರೂ ಕೂಡ ಆ ದೇವರಿಗೆ ಪ್ರಾಧಾನ್ಯತೆ ಕೊಡದೆ, ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡದೆ, ಅದನ್ನು ಅಂಗೀಕಾರ ಮಾಡದೆ, ಅದನ್ನು ನಂಬದೆ, ಅದನ್ನು ಆಶೀರ್ವಾದ ಪಡೆಯದೆ ತಮ್ಮ ಮನಸಾರವಾಗಿ ಹೋಗುವುದಾದರೆ ಒಂದು ತಿಳ್ಕೊಳ್ಳಿ, ದೇವರನ್ನ, ಆತನ ಮಾತನ್ನು ನಾವು ತಿರಸ್ಕರಿಸಿದ ಹಾಗೆ. ಅದಕ್ಕೆ ಗಲಾತ್ಯದವರಿಗೆ ಬರೆಯುವಾಗ ಹೇಳ್ತೇನೆ, ಮೋಸ ಹೋಗಬೇಡ್ರಿ. ದೇವರು ಏನು ಮಾಡುವವನಲ್ಲ, ತಿರಸ್ಕಾರ ಸಹಿಸುವವನಲ್ಲ. ಇದರ ಅರ್ಥ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವಾಗಲೂ ದೇವರ ಕುರಿತಾಗಿ ಅಲಕ್ಷ್ಯ ದೇವರ ಮಾತನ್ನು ಕೇಳೋದು, ಸೀದಾ ಮರೆತು ಬಿಡೋದು, ಇಲ್ಲಿಂದ ಕೇಳಿದ ಸ್ಥಳದಿಂದಲೇ ಮರೆತು ಬಿಟ್ಟು ಹೋಗುವುದು, ತಮ್ಮದೇ ಆದ ಶೈಲಿಯಲ್ಲಿ ಜೀವಿಸುವುದು, ಇದೆಲ್ಲ ನಮ್ಮ ಜೀವಿತದಲ್ಲಿ ಏನು ತೋರಿಸದಂದರೆ ದೇವರನ್ನು, ಆತನ ಮಾತನ್ನು ತಿರಸ್ಕರಿಸುವಂಥದ್ದು, ಅದು ತೋರಿಸುವಂಥದ್ದಾಗಿದೆ. ಒಂದು ವೇಳೆ ದೇವರ ವಾಕ್ಯ ಹೇಳ್ತದೆ ನೋಡ್ರಿ, ದೇವರು ತಿರಸ್ಕಾರ ಸಹಿಸಿ ಮತ್ತೇನಾಗ್ತದೆ, ಆತನಿಗೆ ತಿರಸ್ಕಾರ ಸಹಿಸಲಿಕ್ಕೆ ಆಗೋದಿಲ್ಲ. ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಅದರ ಅರ್ಥ ಏನಂದರೆ, ದೇವರು ಮತ್ತೆ ಸುಮ್ಮಗೆ ಕೂತ್ಕೊಂಡು ಬಿಟ್ಟರೆ ಅವನ ನಡತೆಯ ಫಲ, ದೇವರನ್ನು ತಿರಸ್ಕರಿಸಿ ತನ್ನ ಸ್ವ ಇಚ್ಛೆಯಿಂದ ಹೋದಂಥ ಫಲವನ್ನು ಅವನು ಅನುಭವಿಸಲೇಬೇಕಾಗ್ತದೆ. ದೇವರು ಸುಮ್ಮಗಾಗಿ ಬಿಡ್ತಾನೆ. ಮತ್ತೆ ದೇವರು ಮಾತಾಡ್ತಾ ಬರ್ತಾ ಇದ್ದಾಗ್ಯೂ ಕೂಡ
ಅದನ್ನು ಗಮನಕ್ಕೆ ತರದೆ ತನ್ನದೇ ಶೈಲಿಯಲ್ಲಿ ಒಂದು ಜೀವನದಲ್ಲಿ ಹೋಗುವಾಗ ಇಂಥ ಘಟನೆ ಆಗಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರು, ದೇವರ ವಾಕ್ಯ ಬರುವಾಗ ಅದನ್ನೇನು ಮಾಡಬೇಕು ಗೊತ್ತುಂಟ? ಮನುಷ್ಯರ ವಾಕ್ಯ ಅಲ್ಲ, ಅದು ದೇವರ ವಾಕ್ಯ ಅಂತ ರಿಸೀವ್ ಮಾಡಬೇಕು, ಬಿಲೀವ್ ಮಾಡಬೇಕು. ಹಲ್ಲೆಲೂಯಾ. ನಾನು ಪ್ರಥಮತವಾಗಿ ಹೇಳಿದೆ, ಯೇಸು ಸ್ವಾಮಿಯ ಸುವಾರ್ಥ ಸೇವೆಯ ಜೀವಿತದಲ್ಲಿ ಆತನು ಏನು ಕಲಿಸಿದ್ದಾನೋ, ಏನು ಬೋಧಿಸಿದ್ದಾನೋ ಎಲ್ಲದರಲ್ಲಿ ಒಂದು ತಿರುಳಿ ಇದೆ, ಎಲ್ಲದರಲ್ಲಿ ಒಂದು ಸಂದೇಶ ಇದೆ. ಹಲ್ಲೆಲೂಯಾ. ಆ ಸಂದೇಶವುಳ್ಳಂಥ ಜೀವ ಕೊಡುವಂಥ, ಹಲ್ಲೆಲೂಯಾ, ಜೀವ ಕೊಡುವಂಥ ಆ ವಾಕ್ಯವನ್ನು ನಾವೇನು ಮಾಡಬೇಕು? ಸ್ವೀಕರಿಸಬೇಕು. ಹಲ್ಲೆಲೂಯಾ. ಓಕೆ, ನಾವು ಮತ್ತಾಯನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡಿದಂಥ ಮಾತು, ಯೇಸು ಮಾಡಿದಂಥ ಒಂದು ಅದ್ಭುತ ಅಲ್ವಾ? ಈ ಒಂದು ಸಮಯ ಸಂದರ್ಭ 13ನೇ ವಚನದ ಪ್ರಕಾರ ನೋಡೋದಾದರೆ 14ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 14-13ನೇ ವಚನದಲ್ಲಿ ನೋಡೋದಾದರೆ ಅಲ್ಲಿ ಏನು ಬರೆದಿದೆ? ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಅದನ್ನು ಕೇಳಿ ವಿಂಗಡವಾಗಿ ಆ ಸ್ಥಳವನ್ನು ಬಿಟ್ಟು ಹೋದನು. ಅದನ್ನಂದ್ರೆ ಯಾವುದನ್ನ ಬಿಟ್ಟು ಹೋದನು? ಹಿಂದಿನ ವಚನ ಓದಬೇಕು. ಅಲ್ಲಿ ಯೋಹಾನನ ತಲೆಯನ್ನು ಕಡಿಯುವಂಥ ಒಂದು ಸನ್ನಿವೇಶ, ಕಡಿದು ಪರಾತಿನಲ್ಲಿ ಅವನ ತಲೆಯನ್ನು ತಂದು ಅರಸನ ಮುಂದೆ ಒಪ್ಪಿಸುವಂಥ ಒಂದು ಸಂದೇಶ ಅಲ್ವಾ? ಹೌದಲ್ವಾ? ಯೋಹಾನನು ಕೊಲ್ಲಿಸಲ್ಪಡುವಂಥ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಏನಾಯಿತು? ಆ ಸುದ್ದಿ ಯೇಸುವಿಗೆ ಕೇಳ್ತದೆ. ಅಲ್ಲಿ 12ನೇ ವಚನ ನೋಡುವಾಗ, ಯೋಹಾನನ ಶಿಷ್ಯರು ಬಂದು ಅವನ ಶವವನ್ನು ಹೊತ್ತುಕೊಂಡು ಹೋಗಿ ಹೂಣಿಟ್ಟು ಯೇಸುವಿನ ಬಳಿಗೆ ಬಂದು ತಿಳಿಸಿದರು. ಆ ಒಂದು ಸಂದರ್ಭದಲ್ಲಿ ಈಗ ಏನಾಯಿತು ನೋಡ್ರಿ, ಇಲ್ಲೊಂದು ಒಂದು ಸಣ್ಣ ಮೆಸೇಜ್ ನಮಗೆ ಸಿಗ್ತದೆ. ಒಂದು ಹಿಂಸೆ ಪ್ರಾರಂಭ ಯೇಸುವಿನ ಕಾಲದಲ್ಲೇ ಇತ್ತು. ಹಿಂಸೆ, ಯೋಹಾನ ಕಡಿಯಲ್ಪಟ್ಟಿದ್ದಾನೆ, ಕೊಲ್ಲಲ್ಪಟ್ಟಿದ್ದಾನೆ. ಆದರೆ ಅದನ್ನು ಕೇಳಿ ಭಯಪಟ್ಟು ಯೇಸು ಸುಮ್ಮನೆ ಕೂತ್ಕೊಂಡ? ಯೇಸು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯೇಸು ಮುಂದುವರಿತಾ ಇದ್ದಾನೆ. ಆದ್ದರಿಂದ ಒಂದು ತಿಳ್ಕೊಳ್ಳಿ, ಇನ್ನು ಈ ಲೋಕ ಯಾತ್ರೆಯಲ್ಲಿ ಕ್ರೈಸ್ತ ಜೀವಿತ ಮುಂದೆ ಹೋಗ್ತಾ ಇದ್ದ ಹಾಗೆ ಅನೇಕ ಸುದ್ದಿಗಳು ಕೇಳಿ ಬರ್ಬೋದು. ಅಂಥ ಸಂದರ್ಭದಲ್ಲಿ ಅಲಕ್ಷ್ಯ ಮಾಡತಕ್ಕದನ್ನು ಅಲಕ್ಷ್ಯ ಮಾಡಿಕೊಂಡು ಲಕ್ಷ್ಯ ಕೊಡತಕ್ಕದ್ದಕ್ಕೆ ಲಕ್ಷ್ಯ ಕೊಡುತ್ತಾ ನಾವು ಮುಂದುವರಿಬೇಕು. ಯೇಸು ಕ್ರಿಸ್ತರು ಮಾಡಿದ್ದು ಅದನ್ನೇ. ಅಲಕ್ಷ್ಯ ಮಾಡಬೇಕಾದ ಸಂಗತಿಗೆ ಅವರು ಅಲಕ್ಷ್ಯ ಮಾಡಿದರು. ಯಾವುದಕ್ಕೆ ಲಕ್ಷ್ಯ ಕೊಡಬೇಕೋ ಅವರು ಲಕ್ಷ್ಯ ಕೊಟ್ಟರು. ಅವರು ಲಕ್ಷ್ಯ ಕೊಟ್ಟಂಥ ಒಂದೇ ಒಂದು ವಿಷಯ ಏನಂದರೆ, ದೇವರ ಚಿತ್ತಕ್ಕೆ ಲಕ್ಷ್ಯ ಕೊಟ್ಟರು. ಹಲ್ಲೆಲೂಯಾ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಲಕ್ಷ್ಯ ಕೊಟ್ಟರು. ಅವರು ಸುವಾರ್ತೆ ಸಾರುವುದು ಈ ಲೋಕದಲ್ಲಿರುವಾಗಂತ ಅದು ವಿಲ್ ಆಫ್ ಗಾಡ್, ದೇವರ ಚಿತ್ತ ಅವರಿಗೆ ಕೊಡಲ್ಪಟ್ಟಂಥದ್ದು. ಅಷ್ಟು ಮಾತ್ರ ಅಲ್ಲ, ಶಿಲುಬೆಯಲ್ಲಿ ಪ್ರಾಣ ಕೊಡೋದು ದೇವರ ಚಿತ್ತ. ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಹೋದರು. ಪ್ರಿಯರೇ, ಈ ಮೊದಲನೇ ಭಾಗದಲ್ಲೇ ಈ ಒಂದು ಸಂದೇಶ ರಿಲೀಸ್ ಆಗ್ತಾ ಇರುವಾಗ ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಕೆಲವು ಸರಿ ಸ್ಯಾಡ್ ನ್ಯೂಸ್ಗಳನ್ನು ಕೇಳಿದರೆ, ಕೆಲವು ಸರಿ ದುಃಖಕರವಾದ ನ್ಯೂಸನ್ನು ಕೇಳಿದರೆ, ಸೇವೆಯ ವಿಚಾರದಲ್ಲೋ ವೈಯಕ್ತಿಕ ವಿಚಾರದಲ್ಲೋ ಏನು ನಾವು ಸ್ಟಕ್ ಆಗ್ತಾ ಇದ್ದೇವಾ? ಪ್ರಾರ್ಥನೆ ಇಲ್ವಾ? ಬೈಬಲ್ ಓದುವಿಕೆ ಇಲ್ವಾ? ಹಾಗಾದರೆ ನಾವು ನಮ್ಮ ಗುರಿಯ ಕಡೆಗೆ ಲಕ್ಷ್ಯವನ್ನು ಕೇಂದ್ರೀಕರಿಸಿಲ್ಲ ಎಂಬುದಾಗಿ ಲೆಕ್ಕ. ಹಲ್ಲೆಲೂಯಾ. ಈ ಲೋಕ ಯಾತ್ರೆಯಲ್ಲಿ ಒಂದು ನಮಗೆ ತಿಳಿದಿರಬೇಕೇನೆಂದರೆ, ತಿಳ್ಕೊಳ್ರಿ, ದೇವರೇ ತಾಯಿ ಗರ್ಭದಲ್ಲಿ ನಮ್ಮನ್ನು ರೂಪಿಸಿದ್ದಾನೆ. ದೇವರೇ ಈ ಲೋಕಕ್ಕೆ ಬರಮಾಡಿದ್ದಾನೆ. ಹಲ್ಲೆಲೂಯಾ. ಯಾರಿಗೋಸ್ಕರ? ಆತನಿಗಾಗಿ. ಈ ಲೋಕದಲ್ಲಿದ್ದರೂ, ಈ ಲೋಕದಲ್ಲಿ ಒಂದು ಶಾರೀರಿಕ ಜೀವಿತವಿದ್ದರೂ ನಾವು ಕೇವಲ ಈ ಶಾರೀರಿಕ ಜೀವಿತದ ಕಡೆಗೆ 24 ಗಂಟೆಗಳ ಕಾಲ ಗಮನ ಕೊಟ್ಟು ಅದರಲ್ಲೇ ಸ್ಟಕ್ ಆಗಿ ಹೋಗುವುದಕ್ಕಾಗಿ ಭೂಲೋಕದಲ್ಲಿ ಇಡಲ್ಪಡಲಿಲ್ಲ. ಲೈಕ್ ಜೀಸಸ್, ಆತನ ಮಗನಾದ ಯೇಸುವಿನ ಹಾಗೆ ಯೇಸುವನ್ನು ನಂಬಿದಂಥ ಜನರಾದ ನಾವುಗಳು ಕೂಡ, ಹಲ್ಲೆಲೂಯಾ, ನಮ್ಮ ಗುರಿ ದೇವರ ರಾಜ್ಯ, ದೇವರ ಮಹಿಮೆ. ಈ ಲೋಕ ಯಾತ್ರೆಯಲ್ಲಿ ಶರೀರದಲ್ಲಿ ಇರುವಾಗ
ವೇರಿಯೇಷನ್ಗಳು ಬರ್ಬೋದು. ಕೆಲವು ಸುದ್ದಿಗಳು ಸಿಗ್ಬೋದು, ದುಃಖದ ಸುದ್ದಿಗಳು, ಚಿಂತೆಯ ಸುದ್ದಿಗಳು, ಕಣ್ಣೀರಿನ ಸುದ್ದಿಗಳು, ನಮ್ಮನ್ನು ಕುಗ್ಗಿಸುವಂಥ ಸುದ್ದಿಗಳು, ನಮ್ಮನ್ನು ಹಿಂದೆ ಜರಿಸುವಂಥ ಸುದ್ದಿಗಳು ಕೇಳಿ ಬರ್ಬೋದು. ಆದರೆ ಯೇಸು ಏನು ಮಾಡಿದ? ಸ್ಟಕ್ಕಾದಂತ ಅಲ್ಲಿ ಬರೆದಿದ. ಯೇಸು 13ನೇ ವಚನ 12ನೇ ವಚನದಲ್ಲಿ ನೋಡುವಾಗ ಒಂದು ಘಟನೆ ನಡೆದೋಗಿದೆ. ಬಹಳ ದುಃಖ ಆಗ್ಬೋದು ಯೇಸುಗೆ, ಯಾಕಂದರೆ ಶರೀರದಲ್ಲಿದ್ದಾನೆ ಯೇಸು. ಬಹಳ ದುಃಖ ಆಗಿರ್ಬೋದು ಜೀಸಸ್ಗೆ. ಆದರೆ ಆ ದುಃಖದ ಮಾಡಲು ಸ್ಪಿರಿಟ್ ಆಫ್ ಸಾರೋಲ್ಲೇ ಕಟ್ಟಿ ಹಾಕಲ್ಪಡಲಿಲ್ಲ, ಆ ವೇದನೆಯಲ್ಲೇ ಕಟ್ಟಿ ಹಾಕಲ್ಪಡಲಿಲ್ಲ. ಇದರಲ್ಲಿ ಇನ್ನೊಂದು ಸಂದೇಶ ರಿಲೀಸ್ ಆಗ್ತಾ ಉಂಟು. ಥ್ರೂ ಸ್ಪಿರಿಟ್ ಯಾವುದೇ ಸಂಗತಿಗಳು, ದುಃಖಕರವಾದ ಸಂಗತಿ, ವೇದನೆಯ ಸಂಗತಿಗಳು ಬರುವಾಗ ಅದು ನಿಮ್ಮನ್ನು ರೂಲ್ ಮಾಡಲಿಕ್ಕೆ ಅವಕಾಶ ಕೊಡಲೇಬಾರ್ದು. ಅದರಲ್ಲೇ ಕಟ್ಟಿ ಹಾಕಲ್ಪಟ್ಟ ಸ್ಥಿತಿ ಇರಬಾರ್ದು. ಎಷ್ಟೋ ಜನರ ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಜನರು ಮನೋವೇದನೆಯ ಸ್ಥಿತಿಗತಿಗಳಿಂದ ಕಟ್ಟಿ ಹಾಕಲ್ಪಟ್ಟಿದ್ದಾರೆ. ತಾವು ನಿಭಾಗಿಸತಕ್ಕಂಥ ಒಂದು ಮುಖ್ಯವಾದ ಕಾರ್ಯವನ್ನು ನಿರ್ವಹಿಸುವುದಕ್ಕಾಗಿ ಅಥವಾ ನಿಭಾಗಿಸೋದಕ್ಕಾಗಿ ಮುಂದುವರಿತಾ ಇಲ್ಲ, ಹಿಂಜಾರಿ ಹೋಗಿದ್ದಾರೆ. ಇದೊಂದು ಡಿಸೀವಿಂಗ್ ಸ್ಪಿರಿಟ್ನ ವರ್ಕ್ ನೋಡಿ. 1 ಪೇತ್ರ 5:8 ಪ್ರಕಾರ 1 ಪೇತ್ರ 5:8 ಪ್ರಕಾರ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಗೊತ್ತುಂಟ? ಸೈತಾನನು 1 ಪೇತ್ರ 5:8 ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲಿ ಅವನು ಹುಡುಕ್ತಾ ತಿರುಗ್ತಾ ಇರುವಾಗ ಸಭೆ ಹೇಗಿರ್ಬೇಕಂತೆ? ದೇವರ ಮಕ್ಕಳು ಹೇಗಿರ್ಬೇಕಂತೆ? ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಎಷ್ಟನೇ ವಚನ? 9. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಲೋಕದಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ಇಲ್ಲಿ ನಂಬಿಕೆಯಲ್ಲಿ ದೃಢವಾಗಿದೆ ಅಂತ ಹೇಳ್ತದೆ. 8ನೇ ವಚನದ ಮೇಲಿನ ಭಾಗ ಸ್ವಸ್ಥ ಚಿತ್ತ. ನೋಡಿ, ನಿಮ್ಮ 5ನೇ ಅಧ್ಯಾಯ 7ನೇ ವಚನದಲ್ಲಿ ಓದ್ತಾ ಹೋಗುದಾದ್ರೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರ್ರಿ ಅಂತ ಹೇಳ್ತದೆ, ಮತ್ತು ಎಚ್ಚರವಾಗಿರ್ರಿ ಅಂತದೆ. ಹಾಗಾದರೆ ಈ ವಿಷಯದಲ್ಲಿ 3 ಸಂಗತಿ ನಮಗೆ ಭಾಳ ನಾವು ಗಮನ ಕೊಡ್ತಕ್ಕಂಥದ್ದು ಏನಂದರೆ, ಸ್ವಸ್ಥಚಿತ್ತರಾಗಿರೋದು. ಚಿಂತೆಯ ಸಂದರ್ಭದಲ್ಲಿ, ಚಿಂತೆ ನಮ್ಮನ್ನು ಕಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಅದನ್ನು ದೇವರ ಕೈಗೆ ಒಪ್ಪಿಸಿಕೊಟ್ಟು ನಾವು ಸ್ವಸ್ಥಚಿತ್ತರಾಗಿರೋದು. 2ನೇದಾಗಿ ಎಚ್ಚರವಾಗಿರೋದು. 3ನೇದಾಗಿ 9ನೇ ವಚನದಲ್ಲಿ ಬರೆಯಲ್ಪಟ್ಟ ಪ್ರಕಾರ ನಂಬಿಕೆಯಲ್ಲಿ ದೃಢರಾಗಿರೋದು. ಹಲ್ಲೆಲೂಯ, 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 ಹಲ್ಲೆಲೂಯ. ಸಭೆ, ಈ ಕ್ರಿಸ್ತನ ಸಭೆ ಈ ದೇಹದಲ್ಲಿದೆ. ಒಬ್ಬೊಬ್ಬರಿಗೆ ಒಂದೊಂದು ದೇಹ ಕೊಡಲ್ಪಟ್ಟಿದೆ. ದೇಹ ಎಲ್ಲಿದೆ? ದೇಹ ಎಲ್ಲಿದೆ? ಲೋಕದಲ್ಲಿದೆ. ದೇಹ ಲೋಕದಲ್ಲಿದೆ. ಲೋಕ ಯಾರ ಕೈಯಲ್ಲಿದೆ? ಲೋಕ ಯಾರ ಕೈಯಲ್ಲಿದೆ? ಲೋಕ ಕೆಡುಕನ ಕೈಯಲ್ಲಿದೆ. ಕೆಡುಕನ ಆಧಿಪತ್ಯ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥ ಲೋಕದಲ್ಲಿ, ದೇಹದಲ್ಲಿ ನಾನು ನೀವು ಜೀವಿಸುವಾಗ, ವಾಸಿಸುವಾಗ, ಅಂಥ ದೇಹದಲ್ಲಿ ಜೀವಿಸುವಾಗ ಅನೇಕ ವಿಷಯಗಳು ಬರ್ತಾ ಇರ್ತದೆ. ಯೇಸುವಿನಿಂದ ಕಲಿತುಕೊಳ್ಳೋಣ. ಯೇಸುವಿನ ಜೀವಿತ ನೀವು ಸ್ಟಡಿ ಮಾಡ್ತಾ ಹೋಗುವಾಗ ಗೊತ್ತಾಗ್ತದೆ, ಯಾವುದೇ ಇಂಥ ಸಂಗತಿಗಳು ಅಥವಾ ನೆಗೆಟಿವ್ ಸಂಗತಿಗಳಲ್ಲಿ ಆತನು ಸ್ಟಕ್ ಆದದ್ದು ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಯಾವುದೇ ಸ್ಪಿರಿಟ್ ಆಫ್ ಸಾರೋಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟದ್ದು ಇಲ್ಲವೇ ಇಲ್ಲ. ಆತನು ಮುಂದುವರೆದದೆ. ಓಕೆ, ನಮ್ಮ ಸಬ್ಜೆಕ್ಟಲ್ಲಿ ಮುಂದಿನ ವಚನ 13ನೇ ವಚನದಲ್ಲಿ ಹೇಳ್ತದೆ, ಯೋಹಾನನ ಡೆತ್ ಆದರೂ ಕೂಡ ಈತನು ತನ್ನ ಜವಾಬ್ದಾರಿಯನ್ನೇ ಕೇಂದ್ರೀಕರಿಸಿ, ತನ್ನ ದೃಷ್ಟಿಯನ್ನು ಜವಾಬ್ದಾರಿಯ ಕಡೆಗೆ ಕೇಂದ್ರೀಕರಿಸಿಟ್ಟು ಹೋಗ್ತಾ ಇದ್ದಾನೆ. ಎಲ್ಲಿ ಬರ್ತಾ ಇದ್ದಾನೆ? ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಎಲ್ಲಿಗೆ ಹೋದನಂತೆ? ಅಡವಿಗೆ ಹೋದನು. ಅಡವಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು? ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಕಾಲುನಡಿಗೆಯಿಂದ ಆತನ ಹಿಂದೆ ಬಂದರು. ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು
ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿಂದ ಆತನು ಇನ್ನೊಂದು ಪ್ಲೇಸಿಗೆ, ಹಲ್ಲೆಲೂಯಾ, ಆತನ ಅಡವಿಗೆ ಹೋಗುವಂಥ ಉದ್ದೇಶ ಏನು ಗೊತ್ತುಂಟ? ಯಾರಾದರೂ ಎಣಿಸ್ಬೋದು, ಯೋಹಾನನನ್ನು ಕೊಂದ್ರಲ್ಲ, ಅದಕ್ಕೆ ಈಗ ಏಕಾಂತವಾದ ಸೀಕ್ರೆಟ್ ಪ್ಲೇಸ್ಗೆ ಅಡಗಿ ಕೂತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರಂತ. ಯೇಸು ಸ್ವಾಮಿ ತನ್ನ ಸಮಯ ಬರೋದಕ್ಕಿಂತ ಮುಂಚೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದದ್ದು ಉಂಟು. ಯಾಕೆ? ಸಮಯ ಬರಲಿಲ್ಲ ಅಂತ. ಆದರೆ ಹೆದರಿಕೆಯಿಂದಲ್ಲ, ಹೆದರಿಕೆ ಅನ್ನುವಂಥ ಪ್ರಶ್ನೆ ಇಲ್ಲ ಯೇಸು ಸ್ವಾಮಿಗೆ, ಭಯದಿಂದ ಅಲ್ಲ. ಯಾಕೆ? ದೇವರ ಯಾವುದಾದ್ರೂ ಒಂದು ಕಾರ್ಯ ನಡಿಬೇಕಾದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಸಮಯ ಸಂದರ್ಭ ಇದೆ. ಆ ಸಮಯದಲ್ಲೇ ನಡೀಲಿ ಎಂಬುದಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಮಾಡುವಂಥ ತಪ್ಪಿನಿಂದ ಏನಾಗಬಾರ್ದು? ಸಿಲುಕುವಿಗೆ ಒಳಗಾಗಬಾರ್ದು. ದೇವರ ಸಮಯನೇ ಬರಲಿ ಎಂಬುದಾಗಿ ಅವತ್ತನು ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದಾನೆ. ಇನ್ನೊಂದು ಪ್ಲೇಸಿಗೆ ಹೋಗಿ ಆತನು ದೇವರ ವಾಕ್ಯದಲ್ಲಿ ಓದುವಾಗ, ಬೇರೆ ಬೇರೆ ವಾಕ್ಯಗಳಲ್ಲಿ ಓದುವಾಗ ಗೊತ್ತಾಗ್ತದೆ, ಅಡವಿಗೆ ಹೋಗುವಂಥ ಮೂಲ ಉದ್ದೇಶ ಏನು ಗೊತ್ತುಂಟು? ಯಾಕೆ? ಪ್ರಾರ್ಥನೆಗೆ. ನಾನು ಹೇಳಿದೆ, ಆತನು ಸ್ಟಕ್ ಆಗಲಿಲ್ಲ. ಇದರಲ್ಲಿ ಗೊತ್ತಾಗ್ತದೆ ಅಡವಿಗೆ ಹೋದದ್ದು ಪ್ರೇಯರ್ ಮಾಡಲಿಕ್ಕೆ ಹೋದದ್ದು. ಯಾಕೆ ಪ್ರಾರ್ಥನೆ? ಯಾಕೆ ಪ್ರಾರ್ಥನೆ? ಮುಂದಿನ ಸೇವಾ ಜೀವಿತಕ್ಕಾಗಿ ಪ್ರಾರ್ಥನೆ, ಮುಂದಿನ ಪಟ್ಟಣಗಳ ಸೇವೆಗಾಗಿ ಪ್ರಾರ್ಥನೆ, ಅಲ್ಲಿರುವಂಥ ಜನರ ವಿಷಯವಾಗಿ ಪ್ರಾರ್ಥನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಸೇವೆಗೆ ಹೋಗುವಾಗ ಹೀಗೇ ಹೋಗ್ತಾ ಇರಲಿಲ್ಲ. ಅವರು ಪ್ರಾರ್ಥನೆಯ ಬಲದೊಂದಿಗೆ ಅವರು ಹೋಗ್ತಾ ಇದ್ರು. ಹಲ್ಲೆಲೂಯಾ. ಹಾಗೆ ಅವರು ಹೋದಂಥ ವಿಚಾರ ಯಾರಿಗೆ ಗೊತ್ತಾಗ್ತದೆ? ಜನರ ಗುಂಪಿಗೆ ಗೊತ್ತಾಗ್ತದೆ. ಈಗ ಗುಂಪು ಜನರು ಅಡವಿಗೂ ಕೂಡ ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಎಲ್ಲಿದ್ದಾನೋ ಅಲ್ಲಿ ಜನರು ಹುಡುಕಿಕೊಂಡು ಬರ್ತಾರೆ. ಹಲ್ಲೆಲೂಯಾ. ಯೇಸು ಎಲ್ಲಿದ್ದಾರೋ ಅಲ್ಲಿ ಜನರು ಹುಡುಕಿಕೊಂಡು ಬರ್ತಾ ಇದ್ದಾರೆ. ಓಕೆ, ಅಲ್ಲಿ ಜನರು ಬರಲಿಕ್ಕೆ ಕಾರಣ ಏನು ಗೊತ್ತುಂಟಾ? ಏನು ಕಾರಣ ಜನರು ಬರಲಿಕ್ಕೆ? ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅದೇ ವಿಷಯ ಅಲ್ಲಿ ಕೂಡ ಯೋಹಾನನು ಬರೆದಿದ್ದಾನೆ. 3ನೇ ವಚನ 2 ಅಥವಾ 3ರಲ್ಲಿದೆ ನೋಡಿ. 6:3. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ 3ನೇ ವಚನವಾ? 2ನೇ ವಚನ? 2ನೇ ವಚನದಲ್ಲಿ ಉಂಟು. 2ನೇ ವಚನ ನೋಡ್ರಿ. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಬಹು ಜನರ ಗುಂಪು ಯಾಕೆ ಹೋಗ್ತಾ ಇತ್ತಂತೆ? ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ರಿಂದ ಆತನ ಹಿಂದೆ ಹೋಗ್ತಾ ಇತ್ತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಜನರ ಗುಂಪನ್ನು ನೋಡಿ ಅಲ್ಲಿ ಹೇಳ್ತಾನೆ ಯೋಹಾನನು, ಬೆಟ್ಟವನ್ನೇರಿ ಕೂತ್ಕೊಳ್ತಾನೆ ಅಂತ ಹೇಳ್ತಾನೆ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಮಾಡಿದಂಥ ಅದ್ಭುತ ಕಾರ್ಯಗಳ ಸುದ್ದಿ ಅವರ ಕಿವಿಗೆ ಬಿದ್ದದ್ರಿಂದ ಜನರು ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ ಯೇಸುವಿನ ಬಳಿಗೆ. ಯೇಸು ಪುನಃ ನಮ್ಮ ಸಬ್ಜೆಕ್ಟ್ಗೆ ಬರುವ 14ನೇ ವಚನ, 14ನೇ ಅಧ್ಯಾಯ ಮತ್ತು 14ನೇ ವಚನ ಅಲ್ಲಿ ಹೇಳ್ತದೆ, ಈಗ ಗುಂಪು ಗುಂಪಾಗಿ ಸೇರಿ ಬಂದಂಥ ಜನರಲ್ಲಿ ಏನು ಕಾರ್ಯ ಮಾಡ್ತಾ ಇದ್ದಾನೆ? 14 ಏನು ಕಾರ್ಯ ಮಾಡ್ತಾ ಇದ್ದಾನೆ? ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ. ಕನಿಕರ ಪಟ್ಟು. ಈಗ ನೋಡ್ರಿ, ಇದರಲ್ಲಿ ಒಂದು ವಿಷಯ ನಮ್ಮ ಬೆಳಕಿಗೆ ಬರ್ತದೆ, ಒಂದು ಮೆಸೇಜ್ ರಿಲೀಸ್ ಆಗ್ತದೆ ಇದರಲ್ಲಿ. ಏನಂದರೆ, ಒಂದು ತಿಳ್ಕೊಳ್ಳಿ, ಯೇಸುವಿನಿಂದ ಸ್ವಸ್ಥತೆಗಾಗಿ, ಯೇಸುವಿನಿಂದ ಒಂದು ಬಿಡುಗಡೆಗಾಗಿ ಯಾರು ಆತನ ಹಿಂದೆ ಬರ್ತಾರೋ ಅವರನ್ನು ಯೇಸು ಸ್ವಾಮಿ ಬರೀ ಕೈಯಲ್ಲಿ ಕಳಿಸುವುದೇ ಇಲ್ಲ, ಕಳಿಸಲೇ ಇಲ್ಲ. ಯೇಸುವಿನ ಚರಿತ್ರೆಯಲ್ಲಿ ನಾವು ನೋಡುವಾಗ ಇಲ್ಲಿ ಕೂಡ ಅದ್ಭುತ ಕಾರ್ಯ, ಸೂಚಕ ಕಾರ್ಯದ ಸುದ್ದಿ ಕೇಳಿ ಬಂದ ಜನರನ್ನು ಆತನು ಕನಿಕರದಿಂದ ಅವರಲ್ಲಿದ್ದಂಥ ರೋಗಿಗಳನ್ನು ಸ್ವಸ್ಥ ಮಾಡಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ವಿಷಯ ಗೊತ್ತಾಗ್ತದೆ ಇದರಲ್ಲಿ, ಏನಂದರೆ ಯೇಸು ದೇವರ ಸಂಕಲ್ಪಾನುಸಾರವಾಗಿ ಲೋಕಕ್ಕೆ ಬಂದು ಆತನು ಆಪರೇಟ್ ಆಗ್ತಾ ಇದ್ದಾನೆ, ಅಥವಾ ಆತನು ಸುವಾರ್ಥ ಸೇವೆಯಲ್ಲಿ ಮೂವ್ ಆಗ್ತಾ ಇದ್ದಾನೆ.
ಮೂವ್ ಆಗುವಂಥ ಯೇಸು ಕಠಿಣ ಹೃದಯವುಳ್ಳವನಾಗಿ ಮೂವ್ ಆಗ್ತಾ ಇಲ್ಲ, ಕನಿಕರದ ಹೃದಯವುಳ್ಳವನಾಗಿ ಆತನು ಮೂವ್ ಆಗ್ತಾ ಇದ್ದಾನೆ. ಉದಾಹರಣೆಗಾಗಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನ ಕೂಡ ನೋಡುವಾಗ, 22, 23 ವಚನಗಳನ್ನೆಲ್ಲ ಓದುವಾಗ ಅಲ್ಲಿ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಅರ್ಥ ಆಗ್ತಾ ಉಂಟ ನಾನು ಏನು ಹೇಳ್ತಾ ಇದ್ದೇನೆ? ನಾಲ್ಕನೇ 23 ಇಲ್ಲಿ ಕೂಡ ನೋಡಿ, ಕೂಡಲೇ ಅವರು ಸರಿ ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. 9ನೇ ಅಧ್ಯಾಯ 35ನೇ ವಚನ ಕೂಡ ನಾವು ನೋಡುವಾಗ ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ ಗೊತ್ತುಂಟಾ? 24ನೇ ವಚನ ಕೂಡ ನೋಡೋಣ. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಇಲ್ಲಿ ಕೂಡ ಸೇವೆಯ ಪ್ರಾರಂಭ ದಿನದಲ್ಲೇ ಗೊತ್ತಾಗ್ತದೆ ಕನಿಕರದ ಒಂದು ಚಲನೆ. ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ಯಾರು ಕಷ್ಟದಲ್ಲಿರೋದು, ಯಾರು ಸೈತಾನ್ನ ಬಂಧನದಲ್ಲಿರೋದು, ಯೇಸುವಿಗೆ ಅದು ಖುಷಿ ತರುವುದಿಲ್ಲ, ಅದು ಸಂತೋಷ ತರುವುದಿಲ್ಲ. ಯಾರು ಕೂಡ ಯಾರಾದರೂ ಬಳಲಿ ಹೋಗುವಂಥದ್ದು ಯೇಸುವಿಗೆ ಸಂತೋಷ ತರುವುದಿಲ್ಲ. ಕೊರಗುವಿಕೆಯಲ್ಲಿರುವುದು ಯೇಸುವಿಗೆ ಸಂತೋಷ ತರುವುದಿಲ್ಲ. ಅಂಥ ಪ್ಲೇಸ್ಗಳಲ್ಲೆಲ್ಲ ಕಡೆಯಲ್ಲಿ ಆತನ ಒಂದು ಕನಿಕರದ ಹೃದಯ ಅಲ್ಲಿ ಆಪರೇಟ್ ಆಗಿದೆ. ಹಲ್ಲೆಲೂಯಾ. ಇನ್ನೊಂದು ಸಂದರ್ಭದ್ದು ತಿಳಿಸ್ತೇನೆ. 9ನೇ ಅಧ್ಯಾಯ 35ನೇ ವಚನ, ಮತ್ತಾಯ 9:35. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. 36 ವಾಸಿ ಮಾಡುತ್ತಾ ಬಂದನು. ಆಮೇಲೆ ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ನೋಡಿ, ಹೀಲಿಂಗ್ ಮಿರಾಕಲ್ ಮಾಡಿದ್ದು ಕನಿಕರದಿಂದಲೇ. ಅಷ್ಟು ಮಾತ್ರವಲ್ಲ, ಒಂದು ಕುರುಬನಿಲ್ಲದ ಕುರಿಗಳ ಜೀವಿತ ಇವರದ್ದಾಗಿದೆ ಅಲ್ಲ ಅಂತ ಕನಿಕರ ಪಟ್ಟ. ನೀವು ಅರ್ಥ ಮಾಡ್ಕೊಳ್ಳಿ, ಕುರುಬನು ಇಲ್ಲದ ಕುರಿಗಳು ಹೇಗಿರ್ತದೆ? ಮುಳ್ಳು ಪೊದೆಗಳಲ್ಲಿ ತಮ್ಮ ಇಚ್ಛಾನುಸಾರ ಹೋಗಿ ಮುಳ್ಳು ಪೊದೆಗಳಲ್ಲಿ ಸಿಲುಕಿದ ಅನುಭವ ಒಂದು ಕೆಲವು ಕುರಿಗಳದ್ದು, ಕುರುಬನಿಲ್ಲದಿದ್ದರೆ. ಇನ್ನು ಬೇರೆ ಕುರಿಗಳದ್ದು ಎಂಥ ಅನುಭವ ಗೊತ್ತುಂಟ? ತೋಳ ಸಿಂಹಗಳ ಬಾಯಿಗೆ ಸಿಲುಕಿದ ಅನುಭವ. ಇನ್ನು ಬೇರೆ ಕುರಿಗಳದ್ದು ಬಂಡೆಯ ಸಂದಿನಲ್ಲಿ ಕಾಲು ಸಿಲುಕಿಕೊಂಡು ನೇತಾಡುತ್ತಿರುವಂಥ ಒಂದು ಅನುಭವ, ಬೇರೆ 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 ಅದು ಅನುಭವ. ಕುರುಬನು ಇಲ್ಲದಿದ್ದರೆ ಕುರುಬನಿಲ್ಲದ ಕುರಿಗಳನ್ನು ನೋಡ್ರಿ, ಗೊತ್ತಾಗ್ತದೆ ಅವುಗಳ ಅನುಭವ. ಅವುಗಳ ಹತ್ರ ಕೇಳಲಿಕ್ಕೆ ಅವು ಮಾತಾಡೋದಿಲ್ಲ ಅಲ್ಲ, ಇಲ್ಲದ ಕೇಳ್ಬೋದಿತ್ತು. ಈ 4 ದಿನ ತತ್ತದ ಬೋದಿತ್ತ, ನಿನ್ನ ಕುರುಬೆ ಬನ್ನೆ ಸ್ವರಕ್ಕೆ ಏನೊಂದು ಪೋದಿತ್ತ, ಎಂಚಿನ ಅನುಭವ. ಅದು ಹೇಳೋದು ಮುಳ್ಳುಡ್ತಿಕೊಂಡಿತ್ತೆ ಮಾರ ಅಂತ. ಇನ್ನು ಕೆಲವು ಹೇಳ್ಬೋದು ಬಂಡೆಡ್ತಿಕೊಂಡಿತ್ತೆ ಮಾರ ಅಂತ. ಇನ್ನು ಕೆಲವು ಹೇಳ್ಬೋದು ತೋಳಂಚ ಬಾಯಿ ಪಾಡ್ರೆ ಬತ್ತನು ಅದ ಕುರುಬೆ ಬತ್ತು ಬಿಡಿಯ ಮಾರ ಅಂತ. ಒಂದೊಂದು ಅನುಭವ. ಆ ದಿನದಲ್ಲಿ ದೇವರಲ್ಲಿಲ್ಲದ ಜನರು ಯೇಸು ಸ್ವಾಮಿಗೆ ಕಾಣಿಸಲ್ಪಟ್ಟ ರೀತಿ, ಸೈತಾನನ ಒಂದು ಆಧಿಪತ್ಯದ ನಿಮಿತ್ತವಾಗಿ ಜನರು ಬಾಧೆಯಲ್ಲಿರುವುದನ್ನು ನೋಡಲಿಕ್ಕೆ ಆಗಲಿಲ್ಲ. ಕುರುಬನಿಲ್ಲದ ಕುರಿಗಳೋಪಾದಿಯಲ್ಲಿ ಬಳಲಿ ತೊಳಲಿ ಹೋಗ್ತಾ ಇದ್ದಾರಲ್ಲ ಅಂತ ಕನಿಕರ ಪಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಕನಿಕರದ ಹೃದಯವೇ ಜೀಸಸ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವುದಕ್ಕೆ ಈ ಲೋಕಕ್ಕೆ ಬಂದನಂತೆ? ಲೋಕಕ್ಕೆ ತೀರ್ಪು ಮಾಡೋದಕ್ಕೆ ಬಂದ, ಲೋಕವನ್ನು ರಕ್ಷಿಸೋದಕ್ಕಾಗಿ ಬಂದ, ಸೇವ್ ಮಾಡೋದಕ್ಕಾಗಿ ಬಂದ, ಬಚಾವ್ ಮಾಡೋದಕ್ಕಾಗಿ ಬಂದದ್ದು ಜೀಸಸ್. ಜಡ್ಜ್ ಮಾಡೋದಕ್ಕಾಗಿ ಬಂದದಲ್ಲ ಜೀಸಸ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಜೀಸಸ್ನ ಟೈಮ್, ಆತನು ಬಂದು ಹೋಗಿದ್ರು ಕೂಡ ಆತನ ಟೈಮು ಕೃಪಾ ಸಮಯ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಆ ಟೈಮ್ ಇರ್ತದೆ. ಕಂಪ್ಯಾಷನ್ ಹಾರ್ಟ್ ಆಪರೇಟ್ ಆಗುವಂಥ ಟೈಮ್ ಇದಾಗಿದೆ. ಆದ್ದರಿಂದ ಆ ಯೇಸುವಿನ ಬಳಿಗೆ ಬಂದವರೇ ಅಥವಾ ಬರುವವರೇ, ಪ್ರಿಯರೇ, ಯಾರು ಕೂಡ ನೀವು ನಿರಾಶೆಗೆ ಒಳಗಾಗಬೇಕೆಂಬಂಥ ಅವಶ್ಯಕತೆ ಇಲ್ಲ.
ಕನಿಕರದ ಹೃದಯದಲ್ಲಿ ಭೂಲೋಕದಲ್ಲಿರುವಾಗ ಚಲಿಸಿದಾತನು ಈಗ ಆತನು ಪರಲೋಕದಲ್ಲಿದ್ದಾನೆ, ಅಲ್ಲಿಂದಲೂ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕನಿಕರ ಪಟ್ಟ ಸ್ವಾಮಿ ಮುಂದಿನ ವಚನ ಏನು ಹೇಳ್ತದೆ ಗೊತ್ತುಂಟ? 37ನೇ ವಚನದಲ್ಲಿ ನಾವು ನೋಡುವಾಗ, ಆಗ ತನ್ನ ಶಿಷ್ಯರಿಗೆ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಿದನು. ಕನಿಕರ ಪಟ್ಟದ್ರಿಂದ ಅಥವಾ ಆತನ ಕನಿಕರ ಫ್ಲೋ ಆದದ್ರಿಂದ ಆತನೊಂದು ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾನೆ. ಯಾರಿಗಾದ್ರೂ ಇದು ಅರ್ಥ ಆಗ್ತದ? ಯಾವ ಪ್ರೇಯರ್ ರಿಕ್ವೆಸ್ಟ್? ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ಬೆಳೆ ಬಹಳ ಉಂಟು, ಕುರುಬರಿಲ್ಲದ ಕುರಿಗಳೋಪಾದಿಯಲ್ಲಿ ಜನರು ಅಲಿತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಯೇಸು ಸ್ವಾಮಿ ದೃಷ್ಟಿ ಏನು ಗೊತ್ತುಂಟ? ಸೈತಾನನ ಬಂಧನದಲ್ಲಿದ್ದುಕೊಂಡು ಕೊನೆಗೆ ನಿತ್ಯ ನರಕದ ಬೆಂಕಿಗೆ ಬೀಳಲಿಕ್ಕಿದ್ದಾರೆ. ಯೇಸು ಸ್ವಾಮಿಗೆ ಪ್ರಾರಂಭದಿಂದ ಅಂತ್ಯದ ಸ್ಥಿತಿ, ಒಬ್ಬ ಮನುಷ್ಯನ ಸ್ಥಿತಿ ಗೊತ್ತಿದೆ. ಆದ್ದರಿಂದ ಹೇಳ್ತಾ ಇದ್ದಾರೆ ಸ್ವಾಮಿ, ಬೆಳೆಯು ಬಹಳ ಉಂಟು. ಫಸ್ಟ್ ಕನಿಕರ ಪಡ್ತಾನೆ, ಕುರುಬನಿಲ್ಲದ ಕುರಿಗಳ ಉಪಾಧಿಯಲ್ಲಿದ್ದಾರೆ ಅಂತ ಕನಿಕರ ಪಡ್ತಾ ಇದ್ದಾನೆ. ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ತುಂಬ ಬೆಳೆ ಉಂಟು. ಅಂದರೆ ಸೈತಾನನ ಕೈಯಲ್ಲಿ ಸಿಲುಕಿಕೊಂಡಂಥ, ಕುರುಬನನ್ನು ಬಿಟ್ಟಂಥ ಕುರಿಗಳು ತುಂಬ ಉಂಟು. ಪ್ಲೀಸ್, ಒಂಥರ ರಿಕ್ವೆಸ್ಟ್ ಮಾಡುವಂಥದ್ದು, ನಿನ್ನ ಬೆಳೆಗೆ, ಆದ್ದರಿಂದ ಬೆಳೆ ಯಜಮಾನನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲಸದವರನ್ನು ಕಳಿಸ್ಬೇಕೆಂದು ಬೇಡಿಕೊಳ್ಳಿ, ಪ್ರೇಯರ್ ಮಾಡಿರಿ, ಪ್ರೇಯರ್ ಮಾಡಿರಿ. ಇವತ್ತು ನಾವೊಂದು ವೇಳೆ ಸೇವಕರ ಕಳಿಸುವಿಕೆಗಾಗಿ ಪ್ರಾರ್ಥನೆ ಮಾಡೋದಾದರೆ, ಈ ಪ್ರಾರ್ಥನಾ ರಿಕ್ವೆಸ್ಟ್ ಯಾರ ಪ್ರಾರ್ಥನಾ ರಿಕ್ವೆಸ್ಟ್? ಯೇಸು ಸ್ವಾಮಿಯ ಪ್ರಾರ್ಥನಾ ರಿಕ್ವೆಸ್ಟ್. ಇದು ಯೇಸು ಸ್ವಾಮಿ ಕೊಟ್ಟಂಥ ಪ್ರೇಯರ್ ರಿಕ್ವೆಸ್ಟ್. ಈ ಪ್ರಾರ್ಥನಾ ರಿಕ್ವೆಸ್ಟ್ ಆತನ ಹೃದಯದಲ್ಲಿ ಬರಬೇಕಾದ್ರೆ ಕಾರಣ ಏನು ಗೊತ್ತುಂಟ? ಕಾರಣ ವೇದನೆಯಲ್ಲಿ ಬಂಧನದಲ್ಲಿದ್ದಂಥ ಜನರ ಆ ಪರಿಸ್ಥಿತಿಯೇ ಅದಕ್ಕೆ ಕಾರಣ. ಆದ್ದರಿಂದ ಪ್ರಿಯರೇ, ಹಾಗಾದರೆ ಇಲ್ಲಿ ಒಂದು ಪ್ರೇಯರ್ ರಿಕ್ವೆಸ್ಟ್ ಹೇಗೆ ಉಕ್ಕಿ ಬರ್ತಾ ಉಂಟೆಂಬುದಾಗಿ ಕೂಡ ಪಾಯಿಂಟ್ ಸಿಗ್ತದೆ ನಮಗೆ. ಹೇಗೆ? ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡ್ರೆ, ಆ ಪರಿಸ್ಥಿತಿಯ ತೀವ್ರತೆ ಏನೆಂಬುದಾಗಿ ತಿಳಿದುಕೊಂಡ್ರೆ ಮಾತ್ರ ಒಳಗೆ ಒಂದು ಕರುಣೆಯ ಹೃದಯ ಆಪರೇಟ್ ಆಗ್ತದೆ. ನಿಮಗೆ ನಾನು ಹೇಳುವಂಥ ಮಾತು ಒಂದೊಂದು ಪಾಯಿಂಟ್, ಮುಖ್ಯವಾದ ಪಾಯಿಂಟ್ ಅರ್ಥ ಆಗ್ತಾ ಉಂಟ? ಯೇಸು ಸ್ವಾಮಿಗೆ ಆದಿಂದ ಅಂತ್ಯವನ್ನು ತಿಳಿದಿದ್ದಾನೆ ಯೇಸು ಸ್ವಾಮಿ. ಹೌದಾ? ಆದಿಂದ ಅಂತ್ಯ ತಿಳಿದಿದ್ದಾನೆ ಯೇಸು ಸ್ವಾಮಿಗೆ. ಗೊತ್ತುಂಟು, ಪಾಪದ ನಿಮಿತ್ತವಾಗಿ ಜನರು ದೇವರನ್ನು ಬಿಟ್ಟಿದ್ದಾರೆ, ಸೈತಾನನ ಬಂಧನದಲ್ಲಿದ್ದಾರೆ. ಅಯ್ಯೋ, ಇವರ ಜೀವಿತದಲ್ಲಿ ಆಶೀರ್ವಾದವನ್ನು ಕಳ್ಕೊಂಡಿದ್ದಾರೆ, ಇವರು ಹೀಗೇನಿದ್ರೆ ನಿತ್ಯ ನರಕವೇ ಇವರಿಗೆ ಗತಿ. ಆದ್ದರಿಂದ ಆ ಪರಿಸ್ಥಿತಿ ವಾತಾವರಣನ ಗ್ರಹಿಸಿಕೊಂಡಂಥ ತಿಳ್ಕೊಂಡದ್ರ ನಿಮಿತ್ತವಾಗಿ, ಆತನಲ್ಲಿದ್ದಂಥ ಕರುಣೆಯ ನಿಮಿತ್ತವಾಗಿ ಒಂದು ಪ್ರೇಯರ್ ಪಾಯಿಂಟ್ ಉಕ್ಕಿ ಬರ್ತದೆ. ಇವತ್ತು ಒಂದು ತಿಳ್ಕೊಳ್ಳಿ, ಕೆಲವು ಸಾರಿ ಹೇಳ್ತೇವೆ ನಾವು, ಪ್ರಾರ್ಥಿಸು, ಪ್ರಾರ್ಥನೆ ಮಾಡು, ಹೇಳು, ಪ್ರಾರ್ಥನೆ ಮಾಡು, ನೋಡು ಹಾಗೆ ಉಂಟು ಹೀಗೆ ಉಂಟು, ನೋಡು ಅವರು ಕಷ್ಟದಲ್ಲಿದ್ದಾರೆ, ಇವರು ಕಷ್ಟ ಅಲ್ಲಿ, ಪ್ರೇಯರ್ ಮಾಡು, ಪ್ರೇಯರ್ ಮಾಡು. ಒಬ್ಬ ವ್ಯಕ್ತಿ ನಿಜವಾಗಿ ಪ್ರೇಯರ್ ಪಾಯಿಂಟ್ ಹೋರಾಡಬೇಕಾದ್ರೆ ಅವನಲ್ಲಿ, ಅಥವಾ ಅವನು ಪ್ರೇಯರ್ ಮಾಡಬೇಕಾದ್ರೆ ಅವನಿಗೆ ಪರಿಸ್ಥಿತಿಗಳ ಪ್ರಕಟಣೆಗಳು ಗೊತ್ತಾಗಬೇಕು. ಪರಿಸ್ಥಿತಿಗಳ ಪ್ರಕಟಣೆಗಳು ಆ ಮನುಷ್ಯನಿಗೆ ಗೊತ್ತಾಗಬೇಕು. ಇವತ್ತು ನಾಶನದಲ್ಲಿರುವಂಥ ಆತ್ಮಗಳಿಗೆ ಒಬ್ಬನು ಪ್ರಾರ್ಥನೆ ಮಾಡಬೇಕಾದ್ರೆ, ಅಥವಾ ಇತರರ ಹತ್ರ ಒಬ್ಬ ಪ್ರೇಯರ್ ರಿಕ್ವೆಸ್ಟ್ ಕೊಡಬೇಕಾದ್ರೆ, ನಾಶನ ಅಂದರೆ ಎಷ್ಟು, ಅದರ ತೀವ್ರತೆ ಏನೆಂಬುದಾಗಿ ಅವನಿಗೆ ಗೊತ್ತಿರಬೇಕು. ಗೊತ್ತುಂಟ? ನಾಶನ ಅಂದರೆ ಬೆಂಕಿ ಗಂಧಕಗಳು ಉರಿಯುವಂಥ ಒಂದು ಕೆರೆಯ ಬಾಧ್ಯತೆ ನಾಶನ. ಇಲ್ಲಿ ನಾನು ಹೇಳ್ತೇನೆ ನಿಮ್ಮ ಹತ್ರ, ನೀವು ಎಷ್ಟು ಜನ ನಿಮ್ಮ ಬೆರಳನ್ನು ಕ್ಯಾಂಡಲ್ ಮೇಲೆ ಎಷ್ಟು ಹೊತ್ತು ಇಡ್ಲಿಕ್ಕೆ ಇಷ್ಟ ಅಲ್ಲ ಆಗ್ತದೆ ನಿಮಗೆ? ಒಂದು ಕ್ಯಾಂಡಲ್ ಹೊತ್ತಿಸಿ ನಿಮ್ಮ ಬೆರಳನ್ನು ಕ್ಯಾಂಡಲ್ ಮೇಲೆ ಇಡಿ. ಎಷ್ಟು ಟೈಮ್ ತನಕ ಇಡ್ಬೋದು ನೀವು? ಆಗುದಿಲ್ಲ. ಇಷ್ಟು ದೊಡ್ಡ ದೇಹದಲ್ಲಿ ಒಂದು ಸಣ್ಣ ಅಂಗ, ಇದು ಏನು? ಒಂದು ಸಣ್ಣ ಅಂಗ, ಅದನ್ನು ಕೂಡ ಇಡ್ಲಿಕ್ಕೆ ಆಗುದಿಲ್ಲ ಬೆಂಕಿಯ ಮೇಲೆ. ಹಾಗಾದರೆ ನಿತ್ಯ ನಾಶನ ಅಂದರೆ ಏನು ಗೊತ್ತುಂಟ? ಯೇಸು ಸ್ವಾಮಿ ಹೇಳಿದ ಮಾತಿನ ಪ್ರಕಾರ
ಅಲ್ಲಿ ನೋಡ್ರಿ 10ನೇ ಅಧ್ಯಾಯ ಮತ್ತಾಯನ ಸುವಾರ್ತೆಯಲ್ಲಿ ನನಗೆ 28ನೇ ವಚನ, ಅಲ್ಲಿ ಶಿಷ್ಯರಿಗೆ ಹೇಳುವಂಥ ಮಾತು, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾದರೆ. ಎಷ್ಟನೇ ವಚನ ನೋಡ್ರಿ? 28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡ್ರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿ. ನರಕದಲ್ಲಿ ಏನೆಲ್ಲ ಉಂಟಂತೆ? ಅಲ್ಲಿ ಉರಿಯುವ ಬೆಂಕಿ, ಆರುವುದಿಲ್ಲ, ಕಡಿಯುವ ಹುಳ, ಸಾಯುವುದಿಲ್ಲ. ಇಲ್ಲಿ ಕ್ಯಾಂಡಲ್ ಮೇಲೆ ಇಷ್ಟು ದೊಡ್ಡ ದೇಹದ ಒಂಜಿ ಬಿರಲ್ಲೆದಿವರೇ ಪೂಜಿ. ಹಾಗಾದರೆ ದೇಹ ಆತ್ಮ ಎರಡೂ ಕೂಡ ನರಕಕ್ಕೆ ಹೋಗುವುದಾದರೆ ಹೇಗೆ ತಡ್ಕೊಳ್ಳಿಕ್ಕಾಗ್ತದೆ? ಈ ರೀತಿಯ ಪ್ರಕಟಣೆ ವಾಕ್ಯದ ಮೂಲಕ ಉಂಟಾದರೆ ಒಬ್ಬ ನಿಜವಾದ ಪ್ರಾರ್ಥನಾ ವೀರನಾಗ್ತಾನೆ. ಅದೇ ಜೀಸಸ್. ಹಲ್ಲೆಲೂಯ. ಜೀಸಸ್ ಯಾಕೆ ಬಂದದಂತ ಹೇಳಿದೆ ನಾನು. ಕೇಳಿ, ಡೈವರ್ಟ್ ಆಗಬೇಡ್ರಿ, ಕೇಳಿ. ಜೀಸಸ್ ಯಾಕೆ ಬಂದದ್ದು? ಸೇವ್ ಮಾಡುವುದಕ್ಕಾಗಿ. ಎಂಥ ಹೃದಯವುಳ್ಳವನಾಗಿ ಬಂದಿದ್ದಾನೆ, ತಂದೆಯಿಂದ ಕಳಿಸಲ್ಪಟ್ಟಿದ್ದಾನೆ, ಕನಿಕರ ಹೃದಯದಿಂದ ಬಂದಿದ್ದಾನೆ. ಆತನು ಮಾನವರ ಪರಿಸ್ಥಿತಿ ತಿಳಿದಿದ್ದಾನೆ. ಆತನಿಗೆ ಸ್ಪಿರಿಚುವಲ್ ವರ್ಲ್ಡ್, ಫಿಸಿಕಲ್ ವರ್ಲ್ಡ್ ಎಲ್ಲ ವಿಷಯ ಗೊತ್ತುಂಟು. ಆತನಿಗೆ ಗ್ರಹಿಸಿದ್ದಾನೆ, ತಿಳಿದಿದ್ದಾನೆ. ಆದದ್ರಿಂದ ಆತನು ಖುದ್ದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದದ್ರಿಂದ ಆತನು ಖುದ್ದು ಪ್ರೇಯರ್ ರಿಕ್ವೆಸ್ಟ್ ಕೊಡ್ತಾ ಇದ್ದಾನೆ. ಎಷ್ಟು ಜನ ನಾವು ಖುದ್ದು ಎಷ್ಟು ಹೊತ್ತು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಒಂದು ವೇಳೆ ಪ್ರಾರ್ಥನೆಯ ಜೀವಿತ ಸರಿಯಾದ ರೀತಿಯಲ್ಲಿ ಇಲ್ಲ ಅಂದರೆ ಅದು ಏನು ತೋರಿಸೋದಂದರೆ ನಿನ್ನಲ್ಲಿ ಆ ಭಾರ ಇಲ್ಲ, ಯೇಸುವಿನಲ್ಲಿದ್ದಂಥ ಭಾರ ಇಲ್ಲ. ಭಾರ ಇಲ್ಲದಕ್ಕೆ ಕಾರಣ ಏನಂದರೆ ವಾಕ್ಯ ಓದುವಂಥ ಒಂದು ಜೀವಿತ ಇಲ್ಲ. ವಾಕ್ಯ ಇಲ್ಲದ್ರೆ ವಾಕ್ಯದ ಪ್ರಕಟಣೆ ಇಲ್ಲ. ಸ್ವರ್ಗ ಏನು, ನರಕ ಏನು, ಎಂತೆಂಥ ಜನರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದಾಗೆಲ್ಲ ಗೊತ್ತಾಗ್ತದೆ. ಹಲ್ಲೆಲೂಯಾ. ಓಕೆ, ಯೇಸುವಿನ ಜೀವಿತದಲ್ಲಿ ಗೊತ್ತಾಗ್ತಾ ಉಂಟು. ಆತನು ಎಲ್ಲವನ್ನು ತಿಳಿದ್ರಿಂದ, ಅದರ ಪ್ರಕಟಣೆ ಆತನಿಗೆ ಇದ್ದದ್ರಿಂದ ಒಳಗಿಂದ ಒಂದು ಪ್ರಾರ್ಥನಾ ರಿಕ್ವೆಸ್ಟ್ ಹೊರಗೆ ಬರ್ತಾ ಉಂಟು. ಆತನು ಪ್ರೇಯರ್ ಮಾಡ್ತಾ ಇದ್ದೆ. ನಾನು ಆಗಲೇ ಹೇಳಿದೆ ಅಲ್ಲ, ಸೇವೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಅಡವಿ ರಿಕ್ವೆಸ್ಟ್ ಕೊಡ್ತಾ ಇದ್ದಾನೆ. ನಾನು ಅದಕ್ಕಿಂತ ಹಿಂದೆ ಹೇಳಿದೆ, ನೆನಪಿರಲಿ, ಸ್ಟಕ್ ಆಗಲಿಲ್ಲ, ಯಾವುದೇ ಸಂಗತಿ ಸ್ಟಕ್ ಆಗಲಿಲ್ಲ. ಸ್ಪಿರಿಚುವಲ್ ವಿಚಾರವನ್ನು ಯಾವುದೇ ಸಂಗತಿ ಸ್ಟಕ್ ಮಾಡಲಿಕ್ಕೆ ಆತನ ಅವಕಾಶ ಕೊಡಲಿಲ್ಲ. ಹಲ್ಲೆಲೂಯಾ. ಇವತ್ತು ಹೇಳ್ತೇನೆ ನೋಡ್ರಿ, ಸೇವಕರುಗಳು ಆತನ ಪ್ರಾರ್ಥನಾ ರಿಕ್ವೆಸ್ಟ್ನ ನಿಮಿತ್ತವಾಗಿ, ಆತನ ಪ್ರಾರ್ಥನೆ ಮತ್ತು ಆತನು ಕೊಟ್ಟ ಪ್ರಾರ್ಥನಾ ರಿಕ್ವೆಸ್ಟ್ ನಿಮಿತ್ತವಾಗಿ ಸೇವಕರು ಎದ್ದಿದ್ದಾರೆ. ಹಲ್ಲೆಲೂಯಾ. ಸೇವಕರು ಹೋಗ್ತಾ ಇದ್ದಾರೆ. ಒಂದು ತಿಳ್ಕೊಳ್ಳಿ, ನೀವು ಹೋಗ್ತಾ ಇರ್ಬೋದು ಕರ್ತನ ಸೇವೆಯಲ್ಲಿ, ನಾನು ಹೋಗ್ತಾ ಇರ್ಬೋದು. ಹೋಗುವಾಗ ನಿಮಗೆ ಗೊತ್ತುಂಟಾ ಒಂದು ಸಂಗತಿ? ನಾನಲ್ಲ ಹೋಗುದು, ನೀನಲ್ಲ ಹೋಗುದು, ದೇವರ ಕಂಪ್ಯಾಷನ್ ಹಾರ್ಟ್ ಹೋಗ್ತಾ ಉಂಟು. ಹಲ್ಲೆಲೂಯಾ. ದೇವರ ಕರುಣೆಯ ಹೃದಯ ಹೋಗ್ತಾ ಉಂಟು, ಅಥವಾ ದೇವರ ಕರುಣೆಯ ಸುವಾರ್ತೆ ಹೋಗ್ತಾ ಉಂಟು. ಹಲ್ಲೆಲೂಯಾ. ಒಬ್ಬನ ಜೀವಿತವನ್ನು ಬದಲಿಸಿ ಆಶೀರ್ವಾದದ ನೆಲೆಯಲ್ಲಿ ದೃಢಪಡಿಸೋಕ್ಕಾಗಿ ಆತನು ಇವಾಗಲೂ ಕೂಡ ತವಕಿಸ್ತಾ ಇದ್ದಾನೆ. ಭೂಲೋಕದಲ್ಲಿರುವಾಗ ಆತನು ತವಕಿಸ್ತಾ ಇದ್ದಲ್ಲ. ಹಲ್ಲೆಲೂಯಾ. ಭೂಲೋಕದಲ್ಲಿದ್ದಾಗ ಆತನು ತವಕಿಸ್ತಾ ಇದ್ದಲ್ಲ, ಒಂದೊಂದು ಆತ್ಮಗಳಿಗಾಗಿ ಕೂಡ ತವಕಿಸ್ತಾ ಇದ್ದ. ಈಗ ನನ್ನ ನಿನ್ನ ಮೂಲಕ ನಾನು ನೀನು ಆತನ ಶಬ್ದಕ್ಕೆ ಕಿವಿ ಕೊಡೋರಾಗಿರೋದಾದರೆ, ಆತನ ಕಡೆಗೆ ಗಮನ ಕೊಡೋರಾಗಿರೋದಾದರೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡುವವರಾಗಿರೋದಾದರೆ, ನನ್ನ ನಿನ್ನ ಮೂಲಕ ಆತನ ಕಂಪ್ಯಾಷನ್ ಹೃದಯ ಹರಿದು ಬರ್ತದೆ. ಹಲ್ಲೆಲೂಯಾ. ಅಂಥ ಕಂಪ್ಯಾಷನ್ ಹಾರ್ಟ್ನ ಮೂಲಕ ಸುವಾರ್ತೆ ಹರಿದು ಬರುವಾಗ ಅದು ರಾತ್ರಿ ಹಗಲು ಮಳೆ ಚಳಿ ಯಾವುದು ನೋಡುವುದಿಲ್ಲ. ಅದಕ್ಕೆ ಒಂದೇ ಗೊತ್ತು, ಅದು ಇದನ್ನೆಲ್ಲ ಸ್ಟಡಿ ಮಾಡೋದಿಲ್ಲ. ಅದು ಸ್ಟಡಿ ಮಾಡೋದು ಒಂದೇ, ಯಾನಿತ್ತೆ ಪೋಜೆಡ, ನಾನೀಗ ಹೋಗದಿದ್ದರೆ, ನಾನೀಗ ಹೇಳದಿದ್ದರೆ ಅದು ನಾಶನಕ್ಕೆ ಹೋಗ್ತದೆ. ದೇವರು ಪ್ರೇರೇಪಣೆ ಕೊಡ್ತಾ ಇದ್ದರೆ ನಾನು ಹೋಗ್ತೇನೆ ಎಂಬುದಾಗಿ ಅದು ಹೋಗ್ತದೆ. ಅಥವಾ ನಾನೀಗ ಪ್ರಾರ್ಥನೆ ಮಾಡದಿದ್ದರೆ ಅದು ನಾಶ ಆಗಿ ಹೋಗ್ತದೆ. ನಾನು ಪ್ರೇಯರ್ ಮಾಡ್ತೇನೆ. ಎಲ್ಲಿವರೆಗೆ ಅಂದರೆ ಉತ್ತರ ಸಿಗುವವರೆಗೂ ಕೂಡ ನಾನು ಪ್ರೇಯರ್ ಮಾಡ್ತೇನೆ ಎಂಬುದಾಗಿ ಬರ್ತದೆ. ಹಲ್ಲೆಲೂಯಾ. ಇದು ಯೇಸುವಿನ ಜೀವಿತ, ಯೇಸುವಿನ ಹೃದಯ.
ಹಲ್ಲೆಲೂಯ. ಆ ಕನಿಕರದ ಹೃದಯ ನಮ್ಮಲ್ಲಿ ಕೂಡ ಫ್ಲೋ ಆಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಹಲ್ಲೆಲೂಯ. ಓಕೆ, ನಮ್ಮ ಸಬ್ಜೆಕ್ಟಲ್ಲಿ ಇನ್ನೊಂದು ವಿಷಯ ನಾವು ಗ್ರಹಿಸಿಕೊಳ್ಬೋದು. ಕನಿಕರದಿಂದ ಆತನು ಸಂಚರಿಸಿ ಹೀಲ್ ಮಾಡಿದ್ದು ಮಾತ್ರವಲ್ಲದೆ ಅಲ್ಲಿ ಸೇರಿ ಬಂದಂಥ ಜನರಿಗೆ ಒಂದು ಕೊರತೆ ಇತ್ತು ಅಲ್ವಾ? ಆ ಕೊರತೆಯನ್ನು ನೀಗಿಸಿಬಿಟ್ಟೆ. ಏನು ಕೊರತೆ ಇತ್ತು? ಏನು ಕೊರತೆ ಇತ್ತು? ಬಂದಿದ್ದಾರೆ, ಇವರು ಹೋಗುವಾಗೆ ಕಾಣೋದಿಲ್ಲ. ಸಂಜೆ ಆಗ್ತಾ ಬಂತು, ಕತ್ತಲೆ ಆಗ್ತಾ ಉಂಟು. ಒಂದು ಕೆಲವು ಹಳ್ಳಿ ಪಳ್ಳಿಗಳನ್ನು ನೋಡಿದರೆ ಎಂತ ಗೊತ್ತುಂಟ, ಹತ್ತಿರದಲ್ಲಿ ಇದಿರುವುದಿಲ್ಲ. ನಾನು ಹಳ್ಳಿ ಪಳ್ಳಿಗೆಲ್ಲ ಹೋಗಿದ್ದೇನೆ. ಅವರು ಒಂದು ವೇಳೆ ಏನಾದರೂ ಶಾಪಿಂಗ್ ಮಾಡಲಿಕ್ಕೆ ಬರಬೇಕಾದ್ರೆ, ಏನಾದರೂ ಅಂಗಡಿಗೆ ಬರಬೇಕಾದ್ರೆ, ವಸ್ತು ತಗೊಳ್ಳಿಕ್ಕೆ ಬರಬೇಕಾದ್ರೆ 5ರಿಂದ 10 ಕಿಲೋಮೀಟ್ರ್ ಬರಬೇಕು ಕೆಲವೊಮ್ಮೆ. ಅಂಥ ಹಳ್ಳಿಗಳು ಕೂಡ ಇದೆ. ಅಷ್ಟು ಒಳಗಿಂದ ಒಳಗೆ ಹಳ್ಳಿಗಳು ಕೂಡ ಇದೆ. ಈಗ ಯೇಸು ಸ್ವಾಮಿಯ ಬಳಿಗೆ ಬಂದರೆ ನೋಡಿ, 14ನೇ ಅಧ್ಯಾಯ ತೆಗೆಯೋಣ, ಮತ್ತಾಯನ ಸುವಾರ್ತೆ. ಅದರಲ್ಲಿ 15ನೇ ವಚನ ಓದೋಣ. ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವಿ, ಈಗ ಹೊತ್ತು ಹೋಯಿತು, ಈ ಗುಂಪಿಗೆ ಅಪ್ಪಣೆ ಕೊಡು, ಅವರು ಹಳ್ಳಿ ಪಳ್ಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ, ಯೇಸು ಅವರು ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ನೀವೇ ಅವರಿಗೆ ಊಟಕ್ಕೆ ಕೊಡಿರಿ. ಅವರು ಹೋಗೋದು ಅವಶ್ಯಕತೆ ಇಲ್ಲ. ಇವ್ರಿಗೆ ಶಾಕ್ ಆಗ್ತದೆ, ಅರೆ ಎಂಕಲ್ಡ ಓಲುಂಟು, ನಮ್ಮಲ್ಲಿ ಎಲ್ಲಿ ಉಂಟು? ಮುಂದಿನ ವಚನ. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನೂ ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕುಳಿತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟರು. ಮುಂದೆ ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿತು. ಊಟ ಮಾಡಿದವರು ಹೆಂಗಸರು ಮಕ್ಕಳೂ ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಹಲ್ಲೆಲೂಯಾ. ನಾವೆಲ್ಲಿಂದ ಕೊಡಲಿ ಅಂತ ಕೇಳ್ತಾ ಇದ್ದಾರೆ. ಕೆಲವು ಸರಿ ನಮ್ಮ ಜೀವಿತದಲ್ಲಿ ಕೂಡ ಅದೇ ಪ್ರಶ್ನೆ ಇರ್ಬೋದು. ಹಲ್ಲೆಲೂಯಾ. ಒಂದು ಸುವಾರ್ಥ ಕೂಟ ಏರ್ಪಡಿಸಿರ್ಬೋದು, ಜನರು ಬಂದಿರ್ಬೋದು, ನಮಗೆ ಕೆಲವು ಸಾರಿ ಪ್ರಶ್ನೆ ಬರ್ಬೋದು, ಎಂಕಲ್ಡ ಉಪ್ಪುನ ಈತೆ, ನಮ್ಮ ಹತ್ರ ಇರೋದು ಇಷ್ಟೇ, ನಾವು ಇದರಲ್ಲಿ ಕೊಟ್ಟರೆ ನಾಳೆ ಫೀಸ್ ಕಟ್ಟಲಿಕ್ಕೆ ಆಗೋದಿಲ್ಲ, ಲೈಟ್ ಬಿಲ್ ಕಟ್ಟಲಿಕ್ಕೆ ಆಗೋದಿಲ್ಲ, ಕೆಲಸಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ, ಬರಲಿಕ್ಕೆ ಆಗೋದಿಲ್ಲ ಅಂತ ಕೆಲವು ಥಾಟ್ಗಳು ನಮ್ಮಲ್ಲಿ ಬರೋದು ಸಹಜ. ನಾವು ಮನುಷ್ಯರು, ಬರ್ತದೆ. ಆದರೆ ಈ ಭಾಗ ನಮಗೆ ಒಂದು ಸೂಪರ್ ನ್ಯಾಚುರಲ್ ಮಿರಾಕಲನ್ನು ಬೋಧಿಸ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಎಷ್ಟು ರೊಟ್ಟಿ ಎಷ್ಟು ಮೀನಿತ್ತಂತೆ? 5 ರೊಟ್ಟಿ 2 ಮೀನು. ಯಾರ ಕೈಯಲ್ಲಿತ್ತಂತೆ? ಗುಂಪಿನಲ್ಲಿತ್ತಂತ ಹೇಳ್ತದೆ. ತೆಗಿರಿ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನ ತೆಗಿರಿ. ಅದು ಯಾರ ಕೈಯಲ್ಲಿ ಇದ್ದದ್ದು ಅಲ್ಲಿ ಗೊತ್ತಾಗ್ತದೆ ನಮಗೆ. ಯೋಹಾನ 6:9. ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ. ಯಾರ ಕೈಯಲ್ಲಿತ್ತಂತೆ? ಒಂದು ಹುಡುಗನ ಕೈಯಲ್ಲಿ 5 ಜವೆಗೋದಿಯ ರೊಟ್ಟಿ ಮತ್ತು 2 ಮೀನುಗಳಿತ್ತಂತೆ, ಹುಡುಗನ ಕೈಯಲ್ಲಿ. ಅಲ್ಲ, ನೀವೆಣಿಸಿ, ಮಕ್ಕಳಿಗೆ ಏನಾದರೂ ಬುತ್ತಿಗತಿ ಕೊಟ್ಟರೆ ಅವ್ರಿಗೆ ಪಾಪ ಹಸಿಯೋದು ಜಾಸ್ತಿ ಅಲ್ಲ, ಅವ್ರು ಕೊಡ್ತಾರಾ? ಬಗ 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 ಬಗ. ಆದರೂ ಕೂಡ ದೇವರಿಗೆ ಸ್ತೋತ್ರ, ಈ ಒಂದು ಹುಡುಗನ ಹೃದಯ ಒಳ್ಳೆತ್ತು ಕಾಣ್ತದೆ. ಕೊಡುವ, ನೋಡುವ, ಏನಾದರೂ ಆತನ ಅದ್ಭುತ ಮಾಡ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಿಳ್ಕೊಳ್ರಿ, ಇಲ್ಲಿ ಒಂದು ಸಂದೇಶ ರಿಲೀಸ್ ಆಗ್ತಾ ಇದೆ. ಹಲ್ಲೆಲೂಯಾ. ಅನೇಕ ಜನರು ತೃಪ್ತರಾಗುವುದಕ್ಕಾಗಿ, ಅನೇಕ ಜನರು ಆಶೀರ್ವದಿಸಲ್ಪಡೋದಕ್ಕಾಗಿ ಆ ಹುಡುಗನ ಉಪಾಧಿಯಲ್ಲಿ ಕೊಡುವುದಕ್ಕೆ ಯಾವಾಗಲೂ ಸಿದ್ಧರಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಸ್ವಲ್ಪವೇ ಇರ್ಬೋದು, ಆದರೆ ಇತರರ ಒಂದು ಹಿತಚಿಂತಕರಾಗಿ ನಾವು ದೇವರ ಮೇಲನ ನಂಬಿಕೆಯಿಂದ, ಇದು ಏನೋ ಅದ್ಭುತ ಆಗ್ತದೆ ಎಂಬಂಥ ಒಂದು ನಂಬಿಕೆಯಿಂದ ನಾವು ಕೊಡುವುದಕ್ಕೆ ಮುಂದೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವೆಯಲ್ಲಿ ಯಾರಾದರೂ ಕೊಡೋದಾದರೆ, ದೇವರ ನಾಮ ಮಹಿಮೆಗಾಗಿ ಕೊಡೋದಾದರೆ ಅದು ಕೊರತೆ ಬರ್ತದ?
ಒಂದು ತಿಳ್ಕೊಳ್ಳಿ, ನಾವು ಕೆಲವು ಸಾರಿ ಎಣಿಸ್ತೇವೆ ನಮ್ಮ ಜೀವಿತಕ್ಕೆ ನಾವು ಸ್ವಲ್ಪ ಇವರ ಹತ್ರ ಪ್ರೀತಿಯಲ್ಲಿದ್ದೇವೆ, ಅವರು ಸ್ವಲ್ಪ ಫೈನಾನ್ಷಿಯಲ್ ಒಳ್ಳೆ ಇದ್ದಾರೆ, ನಾವು ಅವ್ರ ಜೊತೆ ಕನೆಕ್ಟ್ ಇರೋದ್ರಿಂದ ಅವರೇನಾದರೂ ಹೆಲ್ಪ್ ಮಾಡ್ಬೋದಂತ. ಆದರೆ ನಮ್ಮ ಆಲೋಚನೆ ಅದಷ್ಟೇ. ಕೆಲವೊಂದು ಸಂದರ್ಭದಲ್ಲಿ ಪಾಪ ಅಂಥವರಿಗೂ ಕೂಡ ಕೊಡಲಿಕ್ಕೆ ಆಗದಿರುವಂಥ ಸಂದರ್ಭಗಳು ಬರ್ತದೆ. ಆದರೆ ದೇವರು ಮಾಡುವಂಥ ಕಾರ್ಯ ನೋಡ್ರಿ, ಎಲಿಯ ಯಾವತ್ತಾದರೂ ಎಣಿಸಿದ್ನ? ಯಾರ ಮೂಲಕ ಫುಡ್ ಕೊಟ್ಟರು ಅಂತ ಬರಗಾಲದಲ್ಲಿ? ಕಾಗೆಯ ಮೂಲಕ ಊಟ ಕಳಿಸಿದ್ರು ದೇವರು. ನಾವು ಯಾವಾಗಲೂ ಕೇಳಿದ್ದೇವೆ, ಇವತ್ತು ನಾನು ಕೂಡ ಹೇಳ್ತೇನೆ, ಕಾಗೆ ಎಳೆದು ತೆಗೆದುಕೊಳ್ಳುವಂಥದ್ದು, ಅದು ಕೊಡುವಂಥದ್ದು ಅಲ್ಲ. ಬಕ 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 ತಿಂತದೆ, ಬಕ ಬಕ ತಿಂತದೆ. ಓಕೆ, ಮೊನ್ನೆ ನೋಡೋದು ನಾನು ಒಂದು ಕಡೆಗೆ ಹೋಗಿದ್ದೆವು, ಅಲ್ಲೇ ಊಟ ಮಾಡಿದ್ದೆವು. ಕಾಗೆಗಳಿಗೂ ನಾವು ಊಟ ಮಾಡುವಾಗ ಎಲ್ಲಿದ್ದ ಕಾಗೆಗಳಂತೆಲ್ಲ ಬಂತು. ಓಕೆ, ನನಗೆ ಎಣಿಸೋದು ಆಗ ದೇವರ ವಾಕ್ಯ ನೆನಪು ಬಂತು. ನನಗೆ ಊಟ ಜಾಸ್ತಿ ಆಗ್ತಾ ಉಂಟು. ಆಕಾಶದ ಹಕ್ಕಿಗಳನ್ನು ನೋಡ್ರಿ, ಅವು ಏನು ಮಾಡೋದಿಲ್ಲಂತೆ, ಬಿತ್ತುದಿಲ್ಲ, ಕೊಯ್ದಿಲ್ಲ. ಆದರೂ ಕೂಡ ಅವರನ್ನು ಯಾರು ಸಾಕ್ತಾರಂತೆ? ಎಂಕು ಬಂಜಿ ಫುಲ್ ಆಂಡ್ ಕಾರಣ ಯಾನ ಐಕಲೆ ಪಾಡೋಡು ತೆಗೆದುಕೊಂಡು ಹೋಗಿ ಕಾಕ ಅಂತ ಇಟ್ಟು ಬಂದೆ. ಅದು ಬೇರೆ ಅಲ್ಲ ಇಟ್ಟದ್ದು, ಅದೆಲ್ಲ ಎಣಿಸ್ಬೇಡ್ರಿ, ನಾವಂಥವ್ರಲ್ಲ. ಕಾಗೆ ಬಂತು ಮಾರ, ಒಂದು ಇಷ್ಟು ರೈಸ್ ಇತ್ತು, ಬಕ 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 ತಿಂದ ಅವಸ್ಥೆ ನೋಡಬೇಕು. ನನಗೆ ಖುಷಿ ಆಯಿತು. ಬಕ ಬಕ ತಿನ್ನೋದಂದರೆ ಪಾಪ ಎಷ್ಟು ಹಸಿಯುತ್ತೆ ಅನ್ನ. ಆದರೆ ದೇವರು ನೋಡಿ ಹೇಗೆ, ಯಾವ ಸಂದರ್ಭದಲ್ಲಿ, ಯಾರ ಮೂಲಕ, ಎಲ್ಲಿ ಒದಗಿಸ್ತಾರಂತ ಹೇಳಲಿಕ್ಕಾಗೋದಿಲ್ಲ. ದಿಸ್ ಇಸ್ ಸೂಪರ್ ನ್ಯಾಚುರಲ್. ಹಲ್ಲೆಲೂಯಾ. ಮತ್ತೆ ಒಂದು ವಿಷಯ ಏನಂದರೆ, ದೇವರ ಸೇವೆಯಲ್ಲಿ ಏನಾದರೂ ಮಾಡೋದಾದರೆ ನೆಟ್ಟೆಂಕು, ಈಗ ನಾವು ಇದರಲ್ಲಿ ಯಾವುದಕ್ಕೆ ಇನ್ಶೂರೆನ್ಸ್ಗೆ ಏನಾದರೂ ಹಾಕಿದರೆ ಲೆಕ್ಕಾಚಾರ ಮಾಡಿರ್ತೀವಿ. ಈತ ವರ್ಷಗೂ ಈತ ತಿಕ್ಕೊಂಡು ಏನಾವಿಡ ದುಂಬು ಕಲೆಯಡ ಈತ ತಿಕ್ಕೊಂಡು ಲೆಕ್ಕಾಚಾರ ಮಾಡ್ತೇವೆ. ಆದರೆ ದೇವರ ಸೇವೆಗೆ ಕೊಡುವುದು ನಿಜವಾಗಿ ಆಶೀರ್ವಾದ ಹೌದಾದರೂ ಕೂಡ ಲೆಕ್ಕಾಚಾರದಿಂದ ಕೊಡಬೇಡ್ರಿ. ದೇವರ ಮೇಲನ ಪ್ರೀತಿ, ಆತನ ಹೃದಯದ ಆಶೆ ನೆರವೇರೋದಕ್ಕಾಗಿ ನಾನೊಂದು ಆತನು ದೊಡ್ಡವನು, ಎಷ್ಟು ದೊಡ್ಡ ಐಶ್ವರ್ಯವಂತನು, ಆತನ ಸೇವೆಯಲ್ಲಿ ನಾನೊಂದು ಸಣ್ಣ ಡಾಟ್ ಎಂಬಂಥ ತಿಳುವಳಿಕೆಯಿಂದ ನಾನು ಮಾಡ್ತೇನೆ ಎಂಬುದಾಗಿ ನಾವು ಮಾಡಬೇಕು. ಹಲ್ಲೆಲೂಯಾ. ಈಗ ಹುಡುಗ ನೋಡಿ, ಅಂಥ ಹುಡುಗ ಕೊಟ್ಟಾಗ ಅವನಿಗೆ ಏನಾಗಿರ್ಬೋದು? ಗಂಡಸರೇ ಹೆಚ್ಚು ಕಡಿಮೆ ಎಷ್ಟಿತ್ತಂದರೆ, ಹೆಂಗಸರು ಮಕ್ಕಳು ಬಿಟ್ಟು ಗಂಡಸರು 5,000 ಇದ್ರಂತೆ. ಎಲ್ಲರೂ ಊಟ ಮಾಡಿದ ನಂತರ ಎಷ್ಟು ಉಳಿತಂತೆ? ಎಷ್ಟು ಉಳಿತು? 12 ಪುಟ್ಟಿ ಉಳಿತಂತೆ. ಅದರಲ್ಲಿ ದೊಡ್ಡ ತೊಟ್ಟೆಯಲ್ಲಿ ಹುಡುಗನಿಗೆ ಕೂಡ ಎಷ್ಟು ಹಾಕಿ ಕೊಟ್ಟಿರ್ಬೋದು? ಹಲ್ಲೆಲೂಯಾ. ಎಷ್ಟು ಹಾಕಿ ಕೊಟ್ಟಿರ್ಬೋದು? ಅದರಲ್ಲಿ ಇನ್ನೊಂದು ರೆವಲ್ಯೂಷನ್ ನೋಡ್ತೇವೆ ಅಂದರೆ, ಆ ರೊಟ್ಟಿ ಯೇಸುವಿನ ಕೈಗೆ ಅಥವಾ ದೇವರ ಕೈಗೆ ಬಂದಂಥ ರೊಟ್ಟಿ, ಅದು ಇನ್ನೂ ಕೂಡ ಅನೇಕರಿಗೆ ಸಿಗುವುದಕ್ಕಾಗಿ ರೊಟ್ಟಿ ಕಾಯ್ತಾ ಇದೆ, ರೊಟ್ಟಿ ತುಂಬಿಕೊಂಡಿದೆ. ಇದನ್ನು ಕ್ರಿಸ್ತನ ಶಿಲುಬೆಯ ಮರಣದ ವಿಚಾರವಾಗಿ ನೋಡೋದಾದರೆ, ಯೇಸುವೆ ಯೋಹನ ಸುವಾರ್ತೆ 6ನೇ ಅಧ್ಯಾಯ ಓದ್ತಾ ಹೋಗುವಾಗಲೇ ಮುಂದೆ ಬರೆದರೆ, ನಾನೇ ಜೀವ ಕೊಡುವ ರೊಟ್ಟಿ ಅಂತ ಹೇಳಿದ್ದಾನೆ ಸ್ವಾಮಿ. ಹಲ್ಲೆಲೂಯಾ. ಆ ರೊಟ್ಟಿಯಲ್ಲಿ ನೀವು ಇವತ್ತು ಏನು ಪಾಲುಗಾರರಾಗಿದ್ದೇವೆ. ಆದರೆ ಮಿರಾಕಲ್ ಏನಂದರೆ, ರೊಟ್ಟಿ ಖಾಲಿ ಆಯ್ತಾ? ಇನ್ನೂ ಕೂಡ ಆ ರೊಟ್ಟಿ ಅನೇಕರಿಗೋಸ್ಕರ ತುಂಬಿಸಲ್ಪಡ್ಲಿಲ್ವಾ? ಯೇಸುವಿನ ದೇಹ ಇನ್ನೂ ಕೂಡ ಅನೇಕರಿಗೋಸ್ಕರ ಕಾಯ್ತಾ ಇಲ್ವಾ? ದಿಸ್ ಇಸ್ ಮಿರಾಕಲ್, ದಿಸ್ ಇಸ್ ಸೂಪರ್ ನ್ಯಾಚುರಲ್. ಅದರ ಅರ್ಥ ಏನಂದರೆ, ಒಂದು ರೊಟ್ಟಿ ಸಾಧಾರಣ ನಮ್ಮ ಒಂದು ತೋಟ, ಒಂದು ರೊಟ್ಟಿ ಸ್ವಲ್ಪ ಸ್ವಲ್ಪ ತಿಂದರೂ ಕೂಡ, ಅಡ್ಜಸ್ಟ್ ಮಾಡಿ ತಿಂದರೂ ಕೂಡ ಒಂದು 2 ಜನ, ಇನ್ನೂ ಅಡ್ಜಸ್ಟ್ ಮಾಡಿ 3 ಜನ ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ. ಆದರೆ ಈ ರೊಟ್ಟಿ ಆಗಲ್ಲ, ಯೇಸುವೆಂಬ ರೊಟ್ಟಿ ಆಗಲ್ಲ. ಅದನ್ನು ತಿಂದ ಕೂಡಲೇ ಒಂದು ಸಮಾಧಾನ, ಉಲ್ಲಾಸ, ಅದರಲ್ಲಿ ಪಾಲುಗಾರರಾಗುವಾಗಲೇ ಅದೊಂದು ಆಶೀರ್ವಾದ. ಹೌದಾ? ಯಾರಿಗಾದರೂ ಸಮಾಧಾನ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ಕರ್ತನ ಮೇಜಿಗೆ ಬರುವಾಗ, ಆ ರೊಟ್ಟಿಯಲ್ಲಿ ನಾವು ಪಾಲುಗಾರರಾಗುವಾಗ, ಹಲ್ಲೆಲೂಯಾ. ಓಕೆ, ಅಲ್ಲಿ ಹೇಗೆ ಆ ರೊಟ್ಟಿ ಅದ್ಭುತ
ಅದ್ಭುತವಾಗಿ ಮಲ್ಟಿಪ್ಲೈ ಆಯಿತು. ಅದೇ ಪ್ರಕಾರ ರೊಟ್ಟಿ ಕಾಯ್ತಾ ಉಂಟು. ಎಷ್ಟೇ ತಿನ್ನಲಿ, ಯಾರೇ ಬರಲಿ, ಆ ಒಂದು ರೊಟ್ಟಿ ಖಾಲಿ ಆಗುವುದಿಲ್ಲ. ಕೃಪಾ ಸಮಯ ಮುಗಿಯುವವರೆಗೆ, ಹಲ್ಲೆಲೂಯಾ, ಮತ್ತೆ ನಂತರವೂ ಕೂಡ ಆ ರೊಟ್ಟಿ, ಹಲ್ಲೆಲೂಯಾ, ಖಾಲಿ ಆಗುವುದಿಲ್ಲ. ಬೇಕಾದಷ್ಟು ಸಮೃದ್ಧಿಗೆ ನಡೆಸುವಂಥ, ಹೊಟ್ಟೆ ತುಂಬಿಸುವಂಥ, ಸಮಾಧಾನಕ್ಕೆ ನಡೆಸುವಂಥ ರೊಟ್ಟಿ ಆತನೇ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಉಂಟಾ? ಆದ್ದರಿಂದ ಆ ರೊಟ್ಟಿಯನ್ನು ಪಡೆದುಕೊಳ್ಳೋದಕ್ಕೆ ಜನರು ಬೇಕಾಗಿದೆ. 12 ಪುಟ್ಟಿಯಲ್ಲಿ ಇತ್ತಲ್ಲ, ಇದು 12 ಪುಟ್ಟಿಯಲ್ಲಿ ಯೇಸುವಿನ ದೇಹ ಇನ್ನು ಎಷ್ಟೋ ಪುಟ್ಟಿಗಟ್ಟಲೆ ಇದೆ ಅದು. ಹಲ್ಲೆಲೂಯಾ. ಅಲ್ಲಿ ಕೊರತೆ ಇಲ್ಲ, ಅಲ್ಲಿ ಕೊರತೆ ಇಲ್ಲ. ಹಲ್ಲೆಲೂಯಾ. ಏನೇ ಇರಲಿ, ಆ ಸಬ್ಜೆಕ್ಟ್ನ ವಿಷಯಕ್ಕೆ ಬರುವಾಗ, ಹುಡುಗನ ಉಪಾಧಿಯಲ್ಲಿ ನಾವು ಕೊಡುವ ಮನಸ್ಸುಳ್ಳವರಾಗಿರ್ಬೇಕು. ಆಗ 12 ಪುಟ್ಟಿ ಅಲ್ಲ, ಜನರೆಲ್ಲ ತಿಂದ ನಂತರ ಖಾಲಿಯಲ್ಲಿ 12 ಪುಟ್ಟಿ ಅಲ್ಲ, ಅದಕ್ಕಿಂತಲೂ ಹೆಚ್ಚು ನಾವು ತಿನ್ನೋದು ಮಾತ್ರವಲ್ಲ, ಅನೇಕರು ನಮ್ಮ ಮೂಲಕ ತಿಂತಾರೆ, ಇನ್ನೂ ಉಳಿತದೆ. ಇದು ದೇವರ ಒಂದು ಅದ್ಭುತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಮ್ಮ ಸ್ವಾಮಿ ಕನಿಕರದ ಸ್ವಾಮಿ. ಆದ್ದರಿಂದ ನಮ್ಮ ಸ್ವಾಮಿ ಅದ್ಭುತ ಮಾಡುವಂತ ಸ್ವಾಮಿ. ಇವತ್ತು ಆ ಸ್ವಾಮಿಗೆ ನಾವು ಏನೆಲ್ಲ ಕೊಡಬೇಕಂದ್ರೆ, ಒಂದು ನಮ್ಮ ಲೈಫನ್ನೇ ಕೊಡಬೇಕು. ಆ ಹುಡುಗ ಕೊಟ್ಟ ಹಾಗೆ ಯಾವಾಗ ಅದು ಯೇಸುವಿನ ಕೈಗೆ ಹೋಯ್ತೋ, ಅಲ್ಲಿ ಅದು ಬ್ಲೆಸ್ ಆಯಿತು. ಕೇಳ್ರಿ, ಕೊನೆಯದಾಗಿ ಯಾವಾಗ ನಮ್ಮ ಜೀವಿತ ಯೇಸುವಿನ ಮೂಲಕ ದೇವರ ಕೈಗೆ ಹೋಗ್ತದೋ, ದೇವರ ಕೈಗೆ ಒಪ್ಪಿಸಲ್ಪಡ್ತದೋ, ಅದೊಂದು ಆಶೀರ್ವಾದದ ಜೀವನವಾಗಿ ಮಾರ್ಪಡ್ತದೆ. ಎರಡನೇದಾಗಿ ಕೊರತೆಗಳು ನೀಗಲ್ಪಡುವಂಥ ಜೀವನವಾಗಿ ಮಾರ್ಪಡ್ತದೆ. ಆದ್ದರಿಂದ ಯೇಸುವಿನ ಕೈಗೆ ಒಪ್ಪಿಸಿಕೊಟ್ಟಿರುವುದರಿಂದ ನಾವೇನು ಮಾಡುವ ಗೊತ್ತಾ? ಆತನಲ್ಲೇ ದೃಷ್ಟಿಸ್ತಾ ಆತನಲ್ಲೇ ಮುಂದುವರಿಯೋಣ. ಲೋಕದಲ್ಲಿ ಏರುಪೇರುಗಳಿರ್ಬೋದು, ಹೋರಾಟಗಳಿರ್ಬೋದು, ಇನ್ನೊಂದು ಮತ್ತೊಂದು ಸಂಗತಿಗಳು ಇರ್ಬೋದು ಪ್ರಿಯರೇ. ಆತನನ್ನೇ ದೃಷ್ಟಿಸ್ತಾ ನಾವು ಮುಂದುವರಿಯೋಣ. ದೇವರು ವಾಕ್ಯದ ಮೂಲಕ ಎಲ್ಲರನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾವು ಎತ್ತಿಕೊಳ್ಳೋಣ. ನಮ್ಮ ಲೈಫ್ ಸ್ಟಕ್ ಆದ ಲೈಫ್ ಆಗಿದೆಯಾ? ನಮ್ಮ ಲೈಫ್ ದೇವರಿಗೆ ಸಂಪೂರ್ಣವಾಗಿ ದೇವರ ಕೈಗೆ ಕೊಡದ ಲೈಫ್ ಆಗಿದೆಯಾ? ನಮ್ಮ ಲೈಫ್ ಡೈವರ್ಟ್ ಆಗುವಂತ ಲೈಫ್ ಆಗಿದೆಯಾ? ಪರೀಕ್ಷೆ ಮಾಡಿಕೊಳ್ಳೋಣ. ಈ ವೀಸು ಮಹಿಮೆಯೇ ಮಹತ್ವವೇ, ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ಪ್ರಿಯರೇ, ಇವತ್ತಿನ ಸಂದೇಶವನ್ನು ಯಾರೆಲ್ಲ ನೀವು ಕೇಳಿದ್ರೆ, ಯಾರಿಗೆ ದೇವರು ಮಾತಾಡಿದ್ದಾನೆ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣಬೇಕಾ? ನಿಮ್ಮ ಜೀವಿತ ಯೇಸುವಿನ ಕೈಗೆ ಬರಲಿ. ಯೇಸು ಮಾತ್ರ ಅದ್ಭುತ ಮಾಡಲಿಕ್ಕೆ ಸಾಧ್ಯ ಉಂಟು. ಯೇಸುವಿನ ಅದ್ಭುತ ಅದು ಕಡೆಯವರೆಗೂ ನಿಲ್ಲುವಂತ ಅದ್ಭುತ, ಅದು ಇಟರ್ನಲ್ಗೆ ನಡೆಸುವಂತ ಒಂದು ಅದ್ಭುತ. ಲೋಕದ ಜೀವಿತದಲ್ಲಿ ಎಂತ ಹೋರಾಟಗಳಿದ್ರು ಕೂಡ ಆ ಅದ್ಭುತ ಸ್ವರೂಪವನ್ನು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾ ನಡೆಸುತ್ತಾನೆ. ಅದಾಗಬೇಕಾದ್ರೆ ನಮ್ಮಲ್ಲಿ ಯಾರಾದ್ರೂ ಇನ್ನೂ ಕೂಡ ಯೇಸುವಿನ ಕೈಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡದೇ ಇರುವುದಾದ್ರೆ ಒಪ್ಪಿಸಿಕೊಡುವ, ಮತ್ತೆ ನಮ್ಮ ಮಿರಾಕಲ್ ಅನ್ನು ನಾವು ಕಾಣುವ ಎಂದು ಒಂದು ತೀರ್ಮಾನ ಮಾಡುತ್ತೀರಾ? ನನ್ನ ಸ್ವಾಮಿ ನನಗೋಸ್ಕರ ಬಂದಿದ್ದಾನೆ, ನನ್ನ ಪಾಪವನ್ನೆಲ್ಲ ತೆಗೆದುಕೊಂಡಿದ್ದಾನೆ ಎಂಬಂತ ಸತ್ಯವನ್ನ ನೀವು ತಿಳ್ಕೊಂಡಿರುವುದಾದರೆ ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡುವಿರಾ? ಮತ್ತು ಆತನನ್ನೇ ದೃಷ್ಟಿಸ್ತಾ ಡೈವರ್ಟ್ ಆಗದೆ ಆತನ ಚಿತ್ತ ನಿಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಒಂದು ಕನಿಕರದ ಹೃದಯ ನಿಮ್ಮ ಮೂಲಕ ನಮ್ಮ ಮೂಲಕ ಹರಿಯುವುದಕ್ಕಾಗಿ ಒಪ್ಪಿಸಿಕೊಡುವಿರಾ? ಆತನು ಕರೆಯುತ್ತಾ ಇದ್ದಾನಲ್ಲ. ಥ್ಯಾಂಕ್ ಯು ಜೀಸಸ್.
ಮಹಿಮೆಯೇ ಮಹತ್ವವೇ ನಿನ್ನನ್ನೇ ಎಲ್ಲರ ಆರಾಧಿಸು. ಒಂದು ಸಮರ್ಪಣೆ ಬೇಕಾದರೆ ಸಮರ್ಪಣೆ ಮಾಡ್ತಾ ಹಾಡೋಣ. ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ನೋಡಿ ನೋಡಿ ಇದನ್ನ ಹೇಳುವಾಗ ನಿಜವಾಗಿ ನಮ್ಮನ್ನು ಪರಿಚಯ ಮಾಡಿಕೊಳ್ಳೋಣ. ದೇವರ ಕೈಗೆ ಕೊಡದೆ ನಾವು ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಆತನ ಕೈಗೆ ಒಪ್ಪಿಸಿಕೊಟ್ಟವರಾಗಿ ನಾವು ಜೀವಿಸುವುದಕ್ಕೆ ಮನಸ್ಸು ಮಾಡೋಣ. ನಿನಗಾಗಿಯೇ ನಾ ಜೀವಿಸುವೆ, ನಿನ್ನ ನಾಮ ಶ್ರೇಷ್ಠವು. ಆಮೆನ್. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು. ಆಮೆನ್. ನಿನ್ನ ನಾಮ ಗ್ಲೋರಿ, ನಿನ್ನ ನಾಮ ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಜೀವಿಸುವೆ. ನಿನ್ನ ಪ್ರೀತಿ ಶ್ರೇಷ್ಠವು, ನಿನ್ನ ಪ್ರೀತಿ ಶ್ರೇಷ್ಠವು, ನಿನ್ನ ಪ್ರೀತಿ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ಪ್ರೀತಿ ನಿನ್ನ ಪ್ರೀತಿ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆಯೇ ಮಹತ್ವವೇ ನಿನ್ನನ್ನೇ ನಾ ಆರಾಧಿಸುವೆ. ನನ್ನ ಜೀವಿತದಿ ನಿನ್ನ ಕೃಪೆಯೇ ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಜೀವಿಸುವೆ, ನಿನಗಾಗಿಯೇ ನಾ ಜೀವಿಸುವೆ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವನ್ನೇ ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವನ್ನೇ ಯೇಸು ಕರೆಯುತ್ತಾನೆ. ಆತನ ಕರೆಗೆ ನಾವು ಕಿವಿ ಕೊಡುವ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಬದಲಾವಣೆ ಬೇಕಾದರೆ, ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆ ಬೇಕಾದರೆ, ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದ ಬೇಕಾದರೆ ನೇರವಾಗಿ ಆತನಿಗೆ ನಮ್ಮ ಜೀವಿತವನ್ನು ಕೊಟ್ಟು ಬಿಡೋಣ. ನಮ್ಮ ಜೀವಿತವನ್ನ ಯಾವುದಕ್ಕೆ ಕೊಟ್ಟಿರುವುದಾದರೂ, ಯಾರಿಗೆ ಕೊಟ್ಟಿರುವುದಾದರೂ ಅದರಿಂದ ಒಂದು ಜೀವನ ಇಲ್ಲ. ನಮಗೆ ಲೈಫ್ ಕೊಡೋದು ಜೀಸಸ್ ಓನ್ಲಿ. ಲೈಫ್ ಕೊಟ್ಟದ್ದು ಯೇಸು ಸ್ವಾಮಿ ಮಾತ್ರ. ನಮಗೆ ಜೀವನವನ್ನೇ ಕೊಟ್ಟಂತ ಯೇಸುವಿಗೆ ನಮ್ಮ ಜೀವನವನ್ನು ಕೊಡೋಣವೇ? ಹಂಬಲದಿಂದ ತನ್ನ ಹಸ್ತವನ್ನೇ ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ
ಹಸ್ತವನೇಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ಹಸ್ತವನೇಡಿ ಯೇಸು ಕರೆಯುತ್ತಾನೆ. ಸಂಕಷ್ಟ ವೇಳೆಯೋಳು ಕರ್ತನ ಮೇಟಿಗೆ ಬರೋದಕ್ಕಾಗಿ ನಮ್ಮ ಸಿದ್ಧಪಡಿಸಿಕೊಳ್ಳೋಣ. ಸೇವಕರುಗಳು ಮೇಲೆ ಬರಬೇಕಾಗಿ ಹೇಳ್ಕೊಳ್ತಾ ಇದ್ದೇನೆ. ತಂದೆಯೇ, ಲೈವ್ ಅನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರು ನಿನ್ನ ವಾಕ್ಯದ ಮೂಲಕ ನಿನ್ನಿಂದ ಆಶೀರ್ವಾದವನ್ನು ಹೊಂದಿದ್ದಾರೆ ಎಂಬುದಾಗಿ ನಾವು ನಂಬುತ್ತೇವೆ. ಇನ್ನು ಮುಂದೆ ನೋಡುವವರು ಕೂಡ ನಿನ್ನ ಆಶೀರ್ವಾದದ ನಿಧಿಗಳಾಗಿ ಮಾರ್ಪಡಲಿ. ಬ್ಲೆಸ್ ಆಗಲಿ ಇನ್ ಜೀಸಸ್ ನೇಮ್ ಲಾರ್ಡ್, ಆಮೆನ್. ತಿಳಿದು